ಶ್ರೀ ವಿಷ್ಣು ವಿಶ್ವಾದಿಮೂಲ ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ದೇವ ಸರ್ವೇಶ ಪರಬ್ರಹ್ಮನೆಂದು ಜನಂ ಆವುದನು ಕಾಣದೊಡಮಳ್ತಿಯಿಂದಂಬಿಯುವುದೋ ಆವುದನು ಕಾಣದೊಡಂ ಅಳ್ತಿಯಿಂದಂಬಿಯುವುದೋ ಆ ವಿಚಿತ್ರಕ್ಕೆ ನಮಿಸೋ ವಿಚಿತ್ರಕ್ಕೆ ನಮಿಸೋ ಆವುದನ್ನು ಕಾಣದೊಡಮಳ್ತಿಂ ನಂಬಿಯುವುದ ಆ ವಿಚಿತ್ರಕ್ಕೆ ನಮಿಸು ಮಂಕುತಿಮ್ಮ ಜೀವ ಜಡರೂಪಗಳು ಜೀವ ಜಡರೂಪ ಶ್ರೀ ಗುರುಗಣಾಧಿಪತಯೇ ನಮಃ. ಗಣಪತಿಯನ್ನ ಆದಿಯಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಏನೋ ವಸತಿದೆ ಅಂತ ಬಂದಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ, ಇದೊಂದು ಬದಲಾವಣೆ. ಯಾಕೆ ಅಂದ್ರೆ ಜನ ಚೇಂಜ್ ಕೇಳ್ತಾರೆ ಅಂತ, ಒಂದರಲ್ಲೇ ತೃಪ್ತಿ ಪಡಲ್ಲ. ಈಗ ಹುಡುಗ ಮೀರ ಒಂದು ಕೊಳವನ್ನು ಸುಶ್ರವಾಗಿ ನುಡಿಸಿದ, ಒಂದೇ ರೀತಿ ಹೀಗೆ ನುಡಿಸ್ತಾ ಇದ್ರೆ ಜನ ಕೇಳಲ್ಲ. ಅದಕ್ಕೆ ಪ್ರವೀಣ್ ಗೋಲ್ಕಿಂಡಿ ಅವರು ಬೇರೆ 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 ಕೊಳವನ್ನು ತಂದಿಟ್ಟಿರ್ತಾರೆ. ಅವನಿಗೆ ಸ್ವಲ್ಪ ಮಾಹಿತಿ ಅಷ್ಟೇ. ಡಿ ವಿ ಗುಂಡಪ್ಪನವರು ಈ ಭಗವಂತನ ಅಸ್ತಿತ್ವದ ಬಗ್ಗೆ ಈ ಮೊದಲ 2 ಮುಕ್ತಕಗಳನ್ನ ನಿರೂಪಿಸಿದ್ದಾರೆ. ಸಾಮಾನ್ಯವಾಗಿ ಅನೇಕ ಪ್ರಶ್ನೆಗಳು ನಮಗೆ ಉದ್ಭವಿಸ್ತಾ ಇರ್ತವೆ. ದೇವರು ಅಂದ್ರೆ ಏನದು? ಅದು ಕತ್ತಲೆಯೋ ಅಥವಾ ಏನೂ ಇಲ್ವೋ ಅಥವಾ
ಅಥವಾ ಸರ್ವಶಕ್ತಿಯುತವಾದ್ದು ನಮಗೆ ಇದುವರೆಗೂ ಕೂಡ ಇದವಿತ್ತಂ ಅಂತ ತೀರ್ಮಾನಕ್ಕೆ ಬಂದದ್ದಿಲ್ಲವೇ ಇಲ್ಲ. ಕಣ್ಣು ಮುಚ್ಚಿಕೊಂಡ್ರೆ ಅಧ್ಯಾತ್ಮ ದರ್ಶನ, ಕಣ್ಣು ಬಿಚ್ಚಿದ್ರೆ, ಕಣ್ಣು ನಾವು ತೆರೆದ್ರೆ ಭಗವಂತನ ಲೀಲೆಯೇ ನಮಗೆ ಕಾಣಿಸೋದು. ಮನುಷ್ಯನ ಮನಸ್ಸಿನ ದೌರ್ಬಲ್ಯವನ್ನ ಆ ಮನಸ್ಸಲ್ಲಿ ಇಟ್ಟುಕೊಂಡು ನಮ್ಮ ಹಿರಿಯರು ಬೇರೆ 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 ಭಗವಂತನ ರೂಪಗಳನ್ನು ಕಲ್ಪನೆ ಮಾಡಿಕೊಟ್ರು. ಆದರೆ ಅದೇ ಅಂತಿಮವಲ್ಲ. ಆ ಋಗ್ವೇದದಲ್ಲಿ ಒಂದು ಸೂಕ್ತಿ ಹೇಳುತ್ತೆ, ಇಯಂ ವಿಸೃಷ್ಟಿ ಯಥ ಆಬಭೂವ ಯೋವಾದದೇ ಯದಿವಾನ ಯೋಸ್ಯಾಧ್ಯಕ್ಷ ಪರಮೇವ್ಯೋ ಮನ್ಸ ಸಾಂಗವೇದ ಯದಿವಾನ ವೇದ. ಆ ಋಷಿಗಳೆಲ್ಲ ಪ್ರಶ್ನೆ ಮಾಡಿಕೊಂಡ್ರಂತೆ, ಮಗಿ ಈ ಪ್ರಪಂಚ ಯಾವುದರಿಂದ ಹುಟ್ಟಿತು, ಯಾವುದರಿಂದ ಇದೆಲ್ಲ ನಡೀತಾ ಇದೆ, ಇದು ಪ್ರಪಂಚದ ಅರಿವು ಆ ಶಕ್ತಿಗಾದ್ರೂ ಗೊತ್ತಿದೆಯಾ ಇಲ್ವಾ, ಈ ಪ್ರಪಂಚಕ್ಕೆ ಎಲ್ಲ ಕ್ರಿಯೆಗಳಿಗೆ ಅಧ್ಯಕ್ಷ ಯಾರು, ಯೋಸ್ಯ ಅಧ್ಯಕ್ಷ, ಅವನಿಗಾದ್ರೂ ಇದು ಗೊತ್ತೋ ಇಲ್ವೋ ಅಂತ ಪ್ರಶ್ನೆ ಮಾಡಿಕೊಂಡು ಆಮೇಲೆ ಉತ್ತರಗಳ ಬಗ್ಗೆ ಶೋಧನೆ ನಡೀತಾ ಹೋಗುತ್ತೆ. ಡಿ ವಿ ಗುಂಡಪ್ಪನವರು ಅದೇ ಒಂದು ಮೂಲವನ್ನು ಇಟ್ಟುಕೊಂಡು ಪ್ರಶ್ನೆ ಮಾಡ್ತಾರೆ. ಮೊದಲನೆಯ ಮುಕ್ತಕದಲ್ಲಿ ಆ ಭಗವಂತ ನಾನಾ ರೀತಿಯಲ್ಲಿ ನಮ್ಮಿಂದ ಹೆಸರನ್ನ ಕೊಡಲ್ಪಟ್ಟು ನಾವು ಅವನನ್ನು ಆರಾಧಿಸ್ತೇವೆ. ಅವನಿಗೆ ಏನೆಲ್ಲ ಕೇಳ್ತೇವೆ ನಾವು, ಶ್ರೀ ವಿಷ್ಣು, ವಿಶ್ವಾದಿಮೂಲ, ಮಾಯಾಲೋಲ, ದೇವ, ಸರ್ವೇಶ, ಪರಬ್ರಹ್ಮ ಅಂತೆಲ್ಲ ಬೇರೆ ಬೇರೆ ಹೆಸರುಗಳಿಂದ ಕರೀತೀವಿ. ಆದರೆ ಇವೆಲ್ಲ ಲಾಕ್ಷಣಿಕ ಹೆಸರುಗಳವೆಲ್ಲ. ಆ ಶಕ್ತಿ ಇದೆಯಲ್ಲ, ಶಕ್ತಿ ಒಂದೇ, ಇದವಿತ್ತಂ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದನ್ನ ವಿಷ್ಣು ಅಂದ್ರೆ ಅದರ ಶಬ್ದಶಃ ಅರ್ಥವನ್ನು ತಿಳ್ಕೊಂಡ್ರೆ ಎಲ್ಲ ಕಡೆ ವ್ಯಾಪ್ತನಾದವನು ಅಂತ ಅರ್ಥ. ಅವನೇ ಶಿವನು ಆಗ್ಬೋದಲ್ವಾ, ಅವನೇ ಬ್ರಹ್ಮನೇ ಆಗ್ಬೋದಲ್ವಾ. ಆ ಶಿವನನ್ನು ನಂಬಿದವರು ಬೇರೆ ಒಂದು ವರ್ಗ, ವಿಷ್ಣುವನ್ನ ನಂಬಿದವರು ಬೇರೆ ವರ್ಗ. ವಿಷ್ಣು ಆರಾಧಕರು ಶಿವ ಆರಾಧಕರು ಎದುರು ಬದಲಾಗಿ ಗಲಾಟೆ, ಜಗಳ, ದೊಂಬಿ, ಇದು ಸಣ್ಣತನ ಅಲ್ವಾ. ಇದನ್ನೆಲ್ಲ ಸರಿ ಅರ್ಥ ಮಾಡಿಕೊಂಡ್ರೆ ಯಾರು ಭಗವಂತನನ್ನ ಯಾವ ರೂಪದಲ್ಲಿ ಆರಾಧನೆ ಮಾಡ್ತಾರೋ ಎಲ್ಲ ಆ ಆರಾಧನೆಯನ್ನ ಆ ಭಗವಂತ ಸ್ವೀಕಾರ ಮಾಡ್ತಾನೆ. ನಮ್ಮ ಮನಸ್ಸಿಗೆ ಅನುಕೂಲ ಆಗಲಿ ಅಂತೇಳಿ ಆ ಮೂರ್ತಿಗಳನ್ನ ನಮಗೆ ಹಿರಿಯರು ತಂದು ಕೊಟ್ಟಿದ್ದಾರೆ. ಯಾಕೆಂದ್ರೆ ಮನಸ್ಸು ಚಂಚಲ, ಒಂದೇ ಕಡೆ ನಿಂತ್ಕೊಳ್ಳೋದಿಲ್ಲ, ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಹಾಗಾಗಿ ಅದನ್ನ ಒಂದು ಮೂರ್ತಿ, ನಮಗೆ ಇಷ್ಟವಾದ ಮೂರ್ತಿ, ಅದಕ್ಕೆ ಅದರ ಕಡೆಗೆ ಗಮನ, ಮನಸ್ಸು ಕೇಂದ್ರೀಕೃತವಾದಾಗ ಭಗವಂತನ ಕಡೆಗೆ ಭಕ್ತಿ ಹೋಗುತ್ತೆ ಎಂಬ ದೃಷ್ಟಿಯಿಂದ ಹೀಗೆ ಮಾಡಿದ್ದಾರೆ. ಆದ್ರಿಂದ ವಿಷ್ಣು ಅಂದ್ರೆ ಎಲ್ಲ ಕಡೆ ವ್ಯಾಪ್ತನಾದವನು ಅಂತ. ವಿಷ್ಣು ಆ ವ್ಯಾಪ್ತವು ಎಂಬ ಧಾತುವಿನಿಂದ ಉತ್ಪತ್ತಿಯಾದದ್ದು. ಶ್ರೀ ವಿಷ್ಣು ಅವನೇ ವಿಶ್ವಕ್ಕೆ ಮೂಲ. ಅಂದ್ರೆ ವಿಶ್ವ ಇದೆ ಅಂತ ಆದಾಗ ಅದಕ್ಕೊಂದು ಮೂಲ ಇರಲೇಬೇಕಲ್ಲ. ಮಡಕಿ ಇದೆ ಅಂದ್ರೆ ಮಾಡಿದ ಒಬ್ಬ ಇರಲೇಬೇಕಲ್ಲ. ಹಾಗಾಗಿ ಯಾವುದೆಲ್ಲ ನಮಗೆ ಕಣ್ಣಿಗೆ ಕಾಣಿಸುತ್ತೆ ಅದೆಲ್ಲ ನಶ್ವರ. ಯಾವುದೆಲ್ಲ ಕಣ್ಣಿಗೆ ಕಾಣಿಸುತ್ತೋ ಅದು ಯಾವುದು ಶಾಶ್ವತ ಅಲ್ಲ. ಯಾವುದು ಕಣ್ಣಿಗೆ ಕಾಣಿಸುವುದಿಲ್ಲ ಅದು ಶಾಶ್ವತ. ವಿಶೇಷ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಈ ದೇಹ ಕಣ್ಣಿಗೆ ಕಾಣಿಸುತ್ತೆ ಆದರೆ ಶಾಶ್ವತವಲ್ಲ. ಆದರೆ ಇದರೊಳಗೆ ಇರುವ ಆತ್ಮ ಇದೆಯಲ್ಲ, ಕಣ್ಣಿಗೆ ಕಾಣಿಸದ, ಅದು ಶಾಶ್ವತ. ಅಜೋ ನಿತ್ಯ ಶಾಶ್ವತೋ ಎಂ ಪುರಾಣ ಅಂತ ಹೇಳುತ್ತೆ ಭಗವದ್ಗೀತೆ. ಈ ಪ್ರಪಂಚ ಕಣ್ಣಿಗೆ ಕಾಣಿಸುತ್ತೆ, ಏನೆಲ್ಲ ಕಾಣಿಸೋದು ಶಾಶ್ವತ ಅಲ್ಲ. ಈ ಪ್ರಪಂಚದ ಹಿಂದೆ ಆ ಶಕ್ತಿ ಇದೆಯಲ್ಲ, ಅದು ಕಣ್ಣಿಗೆ ಕಾಣಿಸೋದಿಲ್ಲ, ಅದು ಭಗವಂತ. ಅವನು ಇಲ್ಲ ಅಂತ ಹೇಳಿಕ್ಕೆ ಆಗುದಿಲ್ಲ. ವಿಶ್ವಕ್ಕೆ ಆದಿ ಮೂಲಭೂತನಾದವನು, ವಿಶ್ವಾದಿ ಮೂಲ, ಮಾಯಾಲೋಲ. ಮಾಯೆಯಿಂದ ಆಟ ಆಡ್ತಾನಂತೆ. ನಮಗೆ ಮಾಯೆಯ ಒಳಗಡೆ ಬರುವ ಹಾಗೆ ಮಾಡಿ ನಮ್ಮನ್ನ ಆಟ ಆಡಿಸ್ತಾನೆ. ಕೊನೆಯ ಹಂತದವರೆಗೂ ನಾವು ಈ ಮಾಯೆಯಿಂದ ಕಳಿಸ್ಕೊಳಕ್ ಸಾಧ್ಯ ಇಲ್ಲ. ಒಬ್ಬ ಆ ಮರಣಶೈಲಿಯಲ್ಲಿ ಮಲ್ಕೊಂಡಿದ್ದಂತೆ. ಆ ಡಾಕ್ಟರ್ ಬಂದ್ರು, ಪರೀಕ್ಷೆ ಮಾಡಿ ಹೇಳಿದ್ರು, ಇಲ್ಲ ಒಂದೊಂದು ಅರ್ಧ ಗಂಟೆ ಬದುಕುತ್ತೆ ಈ ಪ್ರಾಣಿ, ಹೆಚ್ಚು ಏನು ಮಾಡಬೇಡಿ, ಏನೋ ಕೊನೆ ಆಸೆ ಇದ್ರೆ ಕೇಳ್ಕೊಂಬೇಡಿ ಅಂತ. ಆಗ ಮಕ್ಕಳು ಕೇಳಿದ್ರಂತೆ, ಅಪ್ಪ ಅಪ್ಪ ನಿನ್ನ ಕೊನೆಯ ಆಸೆ ಏನು ಅಂತ. ಆಗ ಅವನಿಗೆ ತಕ್ಷಣ ಹೇಳಿದ್ದಂತೆ, ಅದ್ಯಾವ ಡಾಕ್ಟರ್ ಹೇಳಿದ್ನಲ್ಲ, ಮೊದಲು ಆ ಡಾಕ್ಟರ್ ಬದಲಾವಣೆ, ಇನ್ನೂ ಬದುಕ್ಬೇಕು ಅವನು. ಆಮೇಲೆ ಒಂದು ದೀಪ ದೊಡ್ಡದಾಗಿ ಉರಿತಾ ಇತ್ತಂತೆ. ಅದಷ್ಟು ದೊಡ್ಡ ದೀಪ ಯಾತಕ್ಕೆ ಬೇಕು? ಅದನ್ನ ಸಣ್ಣ ಎಣ್ಣೆ ಖರ್ಚಾಗುತ್ತೆ. ಕೊನೆಯವರೆಗೂ ಈ ಮಾಯೆಯಲ್ಲಿ ನಾವು ಆವೃತವಾಗಿರ್ತೇವಲ್ಲ, ಮಾಯೆಯಿಂದ ಹೊರಗಡೆ ಬಂದ್ರೆ ಭಗವಂತನ ದರ್ಶನ ಆಗುತ್ತೆ. ಅಷ್ಟು ಸುಲಭ ಅಲ್ಲ. ಆ ಮಾಯೆಯಲ್ಲಿಯೇ ಆಟ ಆಡ್ತಾ ಇರ್ತಾನಂತೆ. ಮಾಯಾಲೋಲ. ದೇವ, ದೇವ ಎಂಬ ಶಬ್ದಕ್ಕೆ ಅರ್ಥ ಬೆಳಕು ಅಂತ ಅರ್ಥ. ದಿವು ಧಾತುವಿನಿಂದ ಉತ್ಪತ್ತಿಯಾದದ್ದು.
ಬೆಳಕಿಗೆ ಭಗವಂತ ಅಂತ ಕರೆಯೋದು. ಈ ಬೆಳಕಿಲ್ಲ ಅಂದ್ರೆ ನಮಗೆ ಬದುಕೇ ಇಲ್ಲ. ಅದರಿಂದ ದೇವ, ಸರ್ವೇಶ, ಎಲ್ಲರಿಗೂ ಒಡೆಯ, ಪರಬ್ರಹ್ಮ, ಈ ಎಲ್ಲ ಹೆಸರುಗಳನ್ನ ಇಟ್ಟುಕೊಂಡು ಅಂದಿನಿಂದ ಇಂದಿನವರೆಗೆ ಜನ ಕಣ್ಣಿಗೆ ಆ ಶಕ್ತಿ ಕಾಣಿಸದೇ ಇದ್ರೂ ಕೂಡ ನಂಬಿಕೊಂಡು ಬಂದಿದೆ. ಅಳ್ತಿಯಿಂದ ನಂಬಿಹುದು, ಅಕ್ಕರೆಯಿಂದ ನಂಬಿಕೊಂಡು ಬಂದಿದೆ. ಅಷ್ಟು ಜನ ಸಹಸ್ರಾರು ವರ್ಷಗಳಿಂದ ಒಂದು ಶಕ್ತಿಯನ್ನು ನಂಬಿಕೊಂಡು ಬಂದಿದೆ ಅಂದ್ರೆ ಆ ಶಕ್ತಿ ಇರಲೇಬೇಕಲ್ವಾ? ಆದ್ರಿಂದ ಆ ಶಕ್ತಿ ಅಷ್ಟೆಲ್ಲ ಜನ ನಮ್ಮ ಹಿರಿಯರು, ಪೂರ್ವಜರು, ಎಲ್ಲ ಋಷಿಗಳೆಲ್ಲ ಒಪ್ಪಿಕೊಂಡು ಬಂದಿದ್ದಾರೆ. ಅವರೇನ್ ದಡ್ರಲ್ಲ. ನನಗರ್ಥ ಆಗಲಿಲ್ಲ ಅಂದ್ರೆ ಅದು ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದರಿಂದ ನಮ್ಮ ಪ್ರಯತ್ನ ಸಾಗಬೇಕಾಗಿದೆ. ಆ ವಿಚಿತ್ರವಾದ ವಸ್ತು ಯಾರಿಗೂ ಅದು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದಕ್ಕೆ ನಮಸ್ಕಾರ ಮಾಡುವಂತ, ಭಗವಂತನ ಶಕ್ತಿಗೆ ನಮಸ್ಕಾರ ಮಾಡುವಂತ ಮೊದಲನೆಯ ಮುಕ್ತದಲ್ಲಿ ಹೇಳ್ತಾರೆ. ಎರಡನೇದು ಅದಕ್ಕೆ ಪೋಷಕವಾಗಿ ಹೇಳ್ತಾ ಹೋಗ್ತಾರೆ. ಜೀವ ಜಡ ರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಒಳನೆರದು ಮಿಹುದಂತೆ. ಆ ಶಕ್ತಿ ಇದೆಯಲ್ಲ, ಜೀವವನ್ನ, ಜಡರೂಪವನ್ನ ಎಲ್ಲವನ್ನೂ ಆವರಿಸಿಕೊಂಡು ಒಳಗೂ ಇದೆಯಂತೆ, ಹೊರಗೂ ಇದೆಯಂತೆ. ಭಗವಂತ ಹೊರಗೂ ಇದ್ದಾನೆ, ಒಳಗೂ ಇದ್ದಾನೆ. ನಮ್ಮ ದೇಹದೊಳಗಿಲ್ವಾ? ಅದು ಕಾಣಿಸಲ್ಲ ಅಷ್ಟೇ. ಎಲ್ಲಿದ್ದಾನೆ, ಹೇಗಿದ್ದಾನೆ ಕಂಡುಹಿಡಿಯಕ್ಕಾಗಲ್ಲ. ಅವನು ಇಲ್ದಿದ್ರೆ ನಾವು ತಿಂದ ಆಹಾರವನ್ನ ಪಚನ ಮಾಡ್ಕೊಳಕ್ ನಮಗೆ ಸಾಧ್ಯ ಇಲ್ಲ. ಅವನೇ ಪಚನ ಮಾಡೋದು. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಅವನು ಕೂತ್ಕೊಂಡು ನಾವು ತಿಂದ ಆಹಾರವನ್ನ ಪಚನ ಮಾಡೋದು. ನಮ್ಮ ಹೃದಯಕ್ಕೆ ಶಕ್ತಿ ಕೊಡೋದು, ಆ ಮಿಡಿತ ಉಂಟು ಮಾಡುವಂತವನು ಭಗವಂತ. ನಮ್ಮ ಹತ್ರ ಅಲ್ಲ. ನಾವು ಇಟ್ಟೊಂದು ಕೋಲಲ್ಲಿ ಬಿಡಿತ ಕೂತ್ಕೋಬೇಕಷ್ಟೇ, ಅದಾಗುದಿಲ್ಲ. ಅಲ್ಲಿ ಯಾವುದೋ ರೀತಿಯಲ್ಲಿ ಅವ್ಯಕ್ತ ರೂಪದಲ್ಲಿ ಇದ್ದುಕೊಂಡು ಪ್ರತಿಯೊಂದು ಜೀವಿಯಲ್ಲೂ ಕೂಡ ಆ ನಾಡಿ ಮಿಡಿತವನ್ನ ಉಂಟು ಮಾಡ್ತಾ ಇದ್ದಾನಲ್ಲ, ಅಡಿಯಿಂದ ಮುಡಿಯವರೆಗೆ ರಕ್ತ ಸಂಚಾರ ಆಗ್ತಾ ಇದೆಯಲ್ಲ, ಹಾಗಾಗಿ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಜೀವ ಜಡರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಒಳನೆರೆದು ಮಿಗುದಂತೆ, ಭಾವಕ್ಕೊಳಪಡದಂತೆ. ನಮ್ಮ ಮನಸ್ಸಿಗೆ ಅವನು ಅಷ್ಟು ಸುಲಭಕ್ಕೆ ಅರ್ಥ ಆಗದೇ ಇಲ್ಲ. ಭಾವಕ್ಕೊಳಪಡದಂತೆ, ಅಳತೆಗಳ ಒಡದಂತೆ. ಅಳತೆಗೂ ಸಿಕ್ಕುದಿಲ್ಲ. ಭಗವಂತನ ಇಷ್ಟು ಅಳತೆಯಲ್ಲಿ ಮಾಡಕ್ ಸಾಧ್ಯನಾ? ಇಷ್ಟುದ್ದ ನಾವು ಸುಮ್ಮನೆ ಮೂರ್ತಿಯನ್ನ ಸ್ಥಾಪನೆ ಮಾಡ್ಕೊಂಡು ಇಷ್ಟುದ್ದ ಇದೆ ಮೂರ್ತಿ ಅಂತ ತಿಳ್ಬೋದು. ಆ ಭಗವಂತ ಇದ್ದಾನಲ್ಲ, ಅವನನ್ನ ಅಳತೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಭಾವಕ್ಕೊಳಪಡದಂತೆ, ಅಳತೆಗಳ ಒಡದಂತೆ. ಆ ವಿಶೇಷಕ್ಕೆ ಮಣಿಯೋ, ಅದೊಂದು ವಿಶೇಷವಾದ ವಸ್ತು. ಅದಕ್ಕೆ ನಮಸ್ಕಾರ ಮಾಡು, ತಲೆಬಾಗು. ಅದು ಇದೆ ಅಂತ ನಿನಗೆ ಅನಿಸಿದ್ರೆ ಅದಕ್ಕೆ ತಲೆಬಾಗು. ಅಂದ್ರೆ ಡಿ ವಿ ಗುಂಡಪ್ಪನವರು 2 ಪದ್ಯದಲ್ಲಿ ಭಗವಂತನ ಸಾಕ್ಷಾತ್ಕಾರವನ್ನ ನಮಗೆ ಬಿಟ್ಟು ಬಿಡ್ತಾರೆ. ಅಂದಮೇಲೆ ನಾವು ಆ ಶಕ್ತಿ ಇದೆ ಅಂತ ಭಾವಕ್ಕೆ ಬಂದು ಬಿಡ್ತೇವೆ. ನಾವು ಆ 2 ಪದ್ಯಗಳ ಮೂಲಕ ಆ ಭಗವಂತನ ಅಸ್ತಿತ್ವವನ್ನು ನಮಗೆ ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಬಂದಿರಾಡುವ ಕಣ್ಣ
ಸಂಬಂಧ ಅಂತ ಸುಂದರವಾದ ರೂಪಕದೊಂದಿಗೆ ಈ ಪದ್ಯದಲ್ಲಿ ನಮಗೆ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಪರಬ್ರಹ್ಮ ಭಗವಂತ ನಮ್ಮ ಚಿಕ್ಕ ಮಕ್ಕಳಾಗಿರುವಾಗ ಕಣ್ಣ ಮುಚ್ಚಲೆ ಆಟ ಆಡ್ತೀವಲ್ಲ, ಆ ಒಂದು ಸುಂದರವಾದ ರೂಪಕ ತಂದು ಬಿಟ್ಟು ನಮಗೆ ಅರ್ಥ ಮಾಡಿಸ್ತಾರೆ. ಅಜ್ಜಿ ಜೊತೆಗೆ ನಾವು ಕಣ್ಣ ಮುಚ್ಚಲೆ ಆಟ ಆಡ್ತೀವಿ. ಅಜ್ಜಿ ಕಣ್ಣು ಮುಚ್ಚುತ್ತಾರೆ, ಆಮೇಲೆ ಹುಡುಕಬೇಕು ನಾವು. ಇದೆಲ್ಲ ಇದೆಯಲ್ಲ, ಭಗವಂತ ಅಜ್ಜಿಯಂತೆ ನಮ್ಮನ್ನೆಲ್ಲ ಕಣ್ಣು ಮುಚ್ಚಿ ಬಿಟ್ಟಿದ್ದಾನೆ. ಇಲ್ಲಿ ಈ ಎರಡು ಕಣ್ಣುಗಳಿದಾವಲ್ಲ, ಅದು ನಿಜವಾದ ಕಣ್ಣಲ್ಲ, ಪಾರ್ಥಿವ ಕಣ್ಣುಗಳು. ಅದರೊಳಗೆ ಬರೀ ಪ್ರಪಂಚ ಮಾತ್ರ ಕಾಣೋದಷ್ಟೇ. ಆದರೆ ಆ ಕಣ್ಣು ಮುಚ್ಚಿ ಈ ಜಗತ್ತಿಗೆ ಬಂದಿದ್ದು ನಮ್ಮನ್ನ ಬಿಟ್ಟಿದ್ದಾನೆ. ಕಣ್ಣ ಮುಚ್ಚಾಲೆ ಆಟಕ್ಕೋಸ್ಕರ ಬಂದವರು ನಾವು. ಬನ್ನೀರಾಡುವ ಕಣ್ಣ ಮುಚ್ಚಾಲೆ ಆಟವನ್ನು ಭಗವಂತನೂ ಸೇರ್ಕೊಂಡು ನಮ್ಮನ್ನ ಕಣ್ಣು ಮುಚ್ಚಾಲೆ ಆಟದಲ್ಲಿ ನಮಗೆ ತೊಡಗಿಸುವ ಹಾಗೆ ಮಾಡ್ತಾನೆ. ನಾವು ಆಡ್ಬೇಕಷ್ಟೇ, ಅವನು ಆಡಿಸುವಾಗ ನಾವು ಆಡ್ಬೇಕಷ್ಟೇ. ಕಣ್ಣ ಮುಚ್ಚಾಲೆ ಆಟವನ್ನು ಎನ್ನದರಸಿರಿ ಬನ್ನಿ ಮಕ್ಕಳಿರ ಬೇಗ. ಕಣ್ಣು ಮುಚ್ಚಿ ಬಿಟ್ಟಿದ್ದಾನೆ, ನನ್ನನ್ನ ಹುಡುಕಿ ಮಕ್ಕಳೇ ಅಂತ ಈ ಪ್ರಪಂಚಕ್ಕೆ ನಮ್ಮನ್ನು ಕಳಿಸಿದ್ದಾನೆ ಭಗವಂತ. ನಾವೇನು ಹುಡುಕ್ತೀವಿ ಹೇಳಿ? ಎಲ್ಲಿ ತೋಟ ಇದೆ, ಎಲ್ಲಿ ಗದ್ದೆ ಇದೆ, ಆಸ್ತಿ ಇದೆ, ಎಲ್ಲಿ ದುಡ್ಡಿದೆ, ಅದನ್ನು ಹುಡುಕೊಂಡು ಹೋಗ್ತೀವಿ ಹೊರತು ಯಾವುದು ಶಾಶ್ವತವಲ್ಲ. ನನ್ನನ್ನ ಹುಡುಕಿ ಅಂತ ಕಣ್ಣು ಮುಚ್ಚಿ ಬಿಟ್ಟಿದ್ದಾನೆ. ಆ ಕಣ್ಣು ಮುಚ್ಚಿ ಬಿಟ್ಟಿದ್ದಾನಲ್ಲ, ಒಳಗಡೆ ಒಂದು ಯಾವಾಗಲೂ ತೆರೆಯುವ ಕಣ್ಣಿದೆ. ಆ ಕಣ್ಣನ್ನ ತೆರೆದ್ರೆ ಮಾತ್ರ ಭಗವಂತ ನಮಗೆ ಕಾಣಿಸೋದು. ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞಾ ಶಾಸ್ತ್ರಂ ತಸ್ಯ ಕರೋತಿ ಕಿಂ ಲೋಚನಾಭ್ಯಾಂ ವಿಹೀನಸ್ಯ ತರ್ಪಣ ಕಿಂ ಕರಿಷ್ಯತಿ ಅಂತ ಒಂದು ಮಾತಿದೆ. ಪ್ರಜ್ಞಾಶಕ್ತಿ, ಆ ಪ್ರಜ್ಞಾಚಕ್ಷು, ಆ ಉಪನಯನ ಸಂದರ್ಭದಲ್ಲಿ ಅದನ್ನ ಓಪನ್ ಮಾಡಿಸ್ತಾರೆ. ಉಪನಯನ ಬರೇ ಶಾಸ್ತ್ರ ಅಂತ ಕೂತ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ, ಬಿಟ್ರೆ ಅದು ಯಾಕೆ ಮಾಡ್ತಾರೆ ಅನ್ನಿಲ್ಲ. ಉಪನಯನ ಅಂದ್ರೆ ಈ ಎರಡು ನಯನಗಳಿಗೆ ಸಹಕಾರಿಯಾಗಿರ್ತಕ್ಕಂಥ ಇನ್ನೊಂದು ನಯನ, ಗಾಯತ್ರಿಯ ಮುಖಾಂತರ ಆ ಕಣ್ಣನ್ನ ತೆರೆದದ್ದೇ ಆದ್ರೆ, ಗಾಯತ್ರಿ ಪ್ರತ್ಯಕ್ಷ ಆಗ್ತಾಳೆ ಅಂತಾದ್ರೆ, ಜ್ಞಾನ ನಮಗೆ ಬರುತ್ತೆ ಅಂತಾದ್ರೆ ಆ ಭಗವಂತನನ್ನ ಕಾಣಬಹುದು. ಅದರಿಂದ ನಮ್ಮ ಕಣ್ಣು ಕಟ್ಟಿ ಬಿಟ್ಟಿದ್ದಾನೆ. ಮಕ್ಕಳೇ, ನನ್ನನ್ನ ಹುಡುಕಿ ಬನ್ನಿ, ಎನ್ನ ಅರಿಸಿರಿ ಬನ್ನಿ. ಆದ್ರೆ ನಮ್ಮ ಅಜ್ಜಿ ನನ್ಗೆ ಬೇಜಾರಾಗಿದೆ, ಕಣ್ಣು ಮುಚ್ಚಾಲೆ ಆಟಕ್ಕೆ ಬರಲ್ಲ ನಾನು ಇವತ್ತು ಅಂತ ಹೇಳಿದ್ರೆ ಅಜ್ಜಿ ಬಿಟ್ಟಾರ. ಆದ್ರೆ ಬ್ರಹ್ಮ ನಮ್ಮನ್ನ ಬಿಡಲ್ಲ. ನನಗೆ ಆಡಕ್ ಇಷ್ಟ ಇಲ್ಲ ಅಂದ್ರೆ ಕೊನೆವರೆಗೂ ಆಟ ಆಡಿಸ್ತಾನೆ. ಕೊನೆ ಉಸಿರಿನವರೆಗೂ ನಾವು ಆಡ್ಲೇಬೇಕು. ಆದ್ರಿಂದ ಪರೋಕ್ಷವಾಗಿ ಏನ್ ಹೇಳ್ತಾರೆ ಇಲ್ಲಿ ಡಿವಿಜಿ ಅವರು ಅಂದ್ರೆ, ಇದೊಂದು ಆಟ ಅಷ್ಟೇ, ಬದುಕೆಂಬುದು ಆಟ, ಇರುವಷ್ಟು ಕಾಲ ಎಂಜಾಯ್ ಅಂಡ್ ಗೋ ಅಷ್ಟೇ. ಎಂಜಾಯ್ ಮಾಡ್ತಾರೆ, ಹೋಗು. ಆಟದಲ್ಲಿ ನಾನನ್ನು ಪಡಿತೀನಿಲ್ಲ. ಒಬ್ಬರಿಗೆ ಸೋಲಾದ್ರೆ ಮತ್ತೊಬ್ಬರಿಗೆ ಗೆಲುವು. ಅದರಿಂದ ಸೋಲು ಗೆಲುವುಗಳನ್ನ ಸಮಾನವಾಗಿ ಸ್ವೀಕರಿಸಿದ್ರೆ ಆಟ. ಸೋತವರು ಅಳ್ತಾ ಕೂತ್ಕೊಳ್ಳೋದು, ಗೆದ್ದವರು ಹಾರಾಡೋದು ಅಲ್ಲೇ ಇಲ್ಲ, ಎರಡೂ ಒಂದೇ. ಅದರಿಂದ ಸೋಲು ಗೆಲುವುಗಳು ಸಹಜವಾಗಿ, ಒಬ್ರು ಸೋತ್ರೆ ಮತ್ತೊಬ್ಬರಿಗೆ ಗೆಲುವಿಗೆ ಅವಕಾಶ ಅಲ್ಲ, ಅವ್ರು ಗೆದ್ರು ಅಂದ್ರೆ ಮತ್ತೊಬ್ರು ಸೋಲ್ಲೇಬೇಕಲ್ಲ. ಆದ್ರಿಂದ ಈ ಜೀವನ ಪೂರ್ತಿ ಆಟವೇ. ಒಬ್ಬರಿಗೆ ದುಃಖ ಆದ್ರೆ ಮತ್ತೊಬ್ಬರಿಗೆ ಖುಷಿಯೋ ಖುಷಿ. ಒಬ್ರು ಯಾರೋ ತೀರ್ಕೊಂಡ್ರು ಅಂತ ಇಟ್ಕೊಳ್ಳಿ, ಅವ್ರ ಮನೇಲಿ ಅಳ್ತಾ ಕೂತ್ಕೊಳ್ತಾರೆ. ಆದ್ರೆ ಎಷ್ಟು ಜನರಿಗೆ ಖುಷಿ ಆಗುತ್ತೆ ಅಲ್ಲಿ ಅಲ್ವಾ? ಅಡಿಗೆ ಭಟ್ರು ಯಾವತ್ತು 11, 12 ಯಾವತ್ತು ಪುರೋಹಿತ್ ಭಟ್ರು ಯಾವತ್ತು ಇವತ್ತು ಹೋದ್ರೆ 8, ಆಮೇಲೆ 10 ಯಾವಾಗ ಆಗತ್ತೆ ಅಂತ ಲೆಕ್ಕ ಮಾಡ್ತಾರೆ. ಇನ್ನು ಚಟ್ಟ ಅದು ಬಿದಿರು ಮಾರುವನಿಗೆ ಇಲ್ಲೊಬ್ರು ಹೋದ್ರಲ್ಲ ಬರ್ತಾರೆ ಇವತ್ತು ಅಂತ ಮಡಕೆ ಮಾರು. ಅದು ಎಷ್ಟು ಜನರಿಗೆ ಖುಷಿ ಆಗತ್ರಿ. ಅವ್ರು ಯಾವತ್ತಾದ್ರೂ ಅದೇನ್ ದುಃಖ ಪಡ್ತಾರ? ದುಃಖ ಪಡುವುದು ಇಲ್ಲಿಯವರು ಮಾತ್ರ. ಆದ್ರಿಂದ ಇದು ಆಟ ಅಷ್ಟೇ. ಬನ್ನಿರಾಡುವ ಕಣ್ಣ ಮುಚ್ಚಾಲೆ ಆಟವನು ಎನ್ನ ನರಸಿರಿ ಬನ್ನಿ ಮಕ್ಕಳಿರ ಬೇಗ. ಬನ್ನಿರಾಟವ ಬೇಡವೆಂಬರನು ಬಿಡೆ ನಾನು. ಆಟ ಬೇಡ ಅಂದ್ರೆ ಬಿಡಲ್ಲ ಎನ್ನು ಒಚ್ಚಿ ಹೋಗಮ್ಮ. ಈ ರೀತಿಯಾಗಿ ಅಜ್ಜಿ ನಮ್ಮನ್ನ ಕಣ್ಣ ಮುಚ್ಚಾಲೆ ಆಟಕ್ಕೆ ಕರೀತಾ ಇದ್ದಾನೆ. ನಾವೆಲ್ಲ ಆಡ್ಬೇಕಷ್ಟೇ. ಶ್ಯಾಮ ಸುಂದರ
ಕೆಲವೊಮ್ಮೆ ಸಾತ್ವಿಕ ರೂಪವೂ ನಮಗೆ ಕಾಣಿಸುತ್ತದೆ, ಕೆಲವೊಮ್ಮೆ ಘೋರ ರೂಪವೂ ಕೂಡ ಕಾಣಿಸುತ್ತದೆ. ಒಬ್ಬನೇ ಭಗವಂತ ಎರಡೆರಡು ರೂಪಗಳನ್ನು ಯಾಕೆ ಮಾಡಬೇಕು ಅವನು ಎಂಬ ಪ್ರಶ್ನೆಗೆ ಇಲ್ಲಿ ಉತ್ತರ ಕೊಡ್ತಾರೆ. ಶ್ಯಾಮ ಸುಂದರ ನವನೆ ಚಕ್ರಿ ನರಹರಿಯಂತೆ. ಸಾಕ್ಷಾತ್ ವಿಷ್ಣು ಕೃಷ್ಣ ಅವನಿಗೆ ಶ್ಯಾಮ ಸುಂದರ ಅಂತ ಕರೀತಾರೆ. ಅವನ ಬಣ್ಣವೂ ಚಂದ, ಅವನು ಇನ್ನೂ ಚಂದವೇ, ಅಷ್ಟು ಸಾತ್ವಿಕ ರೂಪ. ಅದೇ ಕೃಷ್ಣ ಶ್ಯಾಮಸುಂದರನಾದವನು ಶಿಶುಪಾಲನನ್ನ ಸಂಹಾರ ಮಾಡುವಾಗ ಆ ಶ್ಯಾಮಸುಂದರತೆ ಲೆಕ್ಕಕ್ಕೆ ಬರಲಿಲ್ಲ, ಚಕ್ರವನ್ನ ಧರಿಸಬೇಕಾಯಿತು, ಚಕ್ರಿ. ಇನ್ನು ಹಿರಣ್ಯಕಶಿಪುವಿಗೆ ಪಾಠ ಕಲಿಸಬೇಕಾದ್ರೆ ಶ್ಯಾಮಸುಂದರ ಆಗಲಿಲ್ಲ, ಅಲ್ಲಿ ನರಹರಿಯಾಗಿ ಉಗ್ರರೂಪವನ್ನ ಪಡೆದು ಆ ಹಿರಣ್ಯಕಶಿಪುವಿನ ಸಂಹಾರ ಮಾಡ್ತಾನೆ. ಆದ್ರಿಂದ ಇಲ್ಲಿ ಹೇಳ್ತಾರೆ ಶ್ಯಾಮಸುಂದರ ನವನೆ ಚಕ್ರಿ ನರಹರಿಯಂತೆ. ಶ್ಯಾಮಸುಂದರನೂ ಅವನೇ, ಘೋರ ರೂಪವಾದ ಚಕ್ರಿ ನರಹರಿಯೂ ಅವನೇ. ಸೋಮಶಂಕರನೇ ಭೈರವ ರುದ್ರನಂತೆ. ಇನ್ನು ಶಿವನ ರೂಪವು ಈಗ ಹೊರತಾದ್ದಲ್ಲ, ಸೋಮಶಂಕರ ಅಂತ ಒಂದು ಹೆಸರಿದೆ ಶಿವನಿಗೆ. ಶಿವ ಅಂದ್ರೆ ಮಂಗಳ ಅಂತ ಅರ್ಥ. ಲೋಕಕ್ಕೆಲ್ಲ ಮಂಗಳವನ್ನು ಉಂಟು ಮಾಡುವವನು ಘೋರ ರೂಪವನ್ನು ತಳೆಯುವ ಸಾಧ್ಯತೆ ಇಲ್ಲವಲ್ಲ ಅಂತ ಅನ್ಕೊಳ್ಳುವ ಹಾಗಿಲ್ಲ ನಾವು. ಸೋಮಶಂಕರ ಅಂದ್ರೆ ತಲೆಯಲ್ಲಿ ಸೋಮನನ್ನ ಧರಿಸಿದವ, ಚಂದ್ರನನ್ನ ಧರಿಸಿದವ. ಚಂದ್ರನಲ್ಲಿ ಅಮೃತತ್ವ ಇದೆ. ಚಂದ್ರನ್ ನೋಡಿದಾಗ ಮನಸ್ಸು ನಮಗೆ ಪ್ರಫುಲ್ಲಿತವಾಗುತ್ತೆ, ಶಾಂತವಾಗುತ್ತೆ. ಆ ತಲೆಯಲ್ಲಿ ಚಂದ್ರನ ಧರಿಸಿದ ಆ ಶಿವನನ್ನ ನೋಡಿದ ತಕ್ಷಣ ನಮ್ಮ ಮನಸ್ಸು ಕೂಡ ಶಾಂತವಾಗುತ್ತೆ. ಅದೇ ಸೋಮಶಂಕರ ಭೈರವ ರುದ್ರ. ಭೈರವ ರೂಪವನ್ನು ತಳಿತಾನೆ, ಕೆಲವೊಮ್ಮೆ ರುದ್ರನಾಗ್ತಾನೆ. ವೀರಭದ್ರನ ಅವತಾರದಲ್ಲಿ ಬರುತ್ತಲ್ಲ, ಅವನದ್ದೇ ಸ್ವರೂಪ ಅಲ್ವಾ. ದಕ್ಷ ಪ್ರಜಾಪತಿಯಿಂದ ಅವಮಾನವಾದಾಗ ಎಂಥ ಘೋರ ರೂಪವನ್ನು ಪಡ್ಕೊಂಡ ಅವನು ರುದ್ರ. ಎಲ್ಲ ಕಡೆ ಒಂದೇ ಪಾಠ ಮಾಡ್ಲಿಕ್ಕೆ ಆಗುದಿಲ್ಲ, ಬೇರೆ ಬೇರೆ ರೀತಿಯ ಪಾಠ ಮಾಡಬೇಕಾಗತ್ತೆ. ಕೆಲವು ರೀತಿಯಲ್ಲಿ ಈ ಶಿಷ್ಯರಲ್ಲಿ ನಾನಾ ಪ್ರಕಾರದ ಶಿಷ್ಯರು ಇರ್ತಾರೆ. ಕೆಲವರಿಗೆ ಬರೇ ಬಾಯಿ ಮಾತಲ್ಲಿ ಹೇಳಿ ತಿದ್ಕೊಂಡ್ಬಿಡ್ತಾರೆ, ಇನ್ನು ಕೆಲವರಿಗೆ ಸ್ವಲ್ಪ ಗದರಿಸಬೇಕಾಗತ್ತೆ, ಇನ್ನು ಕೆಲವರು ಎಮ್ಮೆ ಜಾತಿಯವರು ಇರ್ತಾರೆ. ಅವರಿಗೆ ಇವತ್ತಿನ ಒಂದು ಶಿಕ್ಷಣ ರಂಗದಲ್ಲಿ ಹೊಡಿಬೇಡಿ, ಬೆದರಿಸಬೇಡಿ, ನೇಣಕೊಂಡು ಸತ್ತೋಗ್ತವೆ. ಯಾಕೆಂದ್ರೆ ಕಷ್ಟನ ಎದುರಿಸಿ ಗೊತ್ತಿಲ್ಲ, ಸಂಸ್ಕಾರ ಇಲ್ಲ. ಆ ಕಷ್ಟವನ್ನ ಎದುರಿಸಿ ಗೊತ್ತಿಲ್ಲ ಆದ್ರಿಂದ ನಮ್ಮ ಮಕ್ಕಳು ಇವತ್ತು ಏನೇನೋ ಆಗ್ತಾ ಇದ್ದಾರೆ. ಮೊಬೈಲ್ ಕೊಡಲ್ಲ ಅಂದ್ರೆ ನೇಣ ಹಾಕೊಂಡು ಸಾಯ್ತಾರೆ, ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಫೇಲ್ ಆದ್ರೆ ನೇಣ ಹಾಕೊಂಡು ಸಾಯ್ತಾರೆ. ಯಾಕೆ? ಆ ಗಟ್ಟಿತನ ನಾವು ಕೊಟ್ಟೇ ಇಲ್ವಲ್ಲ. ಆದ್ರಿಂದ ಎರಡೂ ರೂಪಗಳಿದ್ದಾವೆ ಇಲ್ಲಿ. ಸೋಮಶಂಕರನೇ ಭೈರವ ರುದ್ರನಂತೆ. ಇನ್ನು ಆದಿಶಕ್ತಿಯ ಬಗ್ಗೆ, ಶಕ್ತಿ ಒಂದೇ, ಶಕ್ತಿ ಒಂದೇ ಆದ್ರೂ ಬೇರೆ ಬೇರೆ ರೀತಿಯಲ್ಲಿ ಇದೆಯಲ್ಲ. ಲಕ್ಷ್ಮಿ ನಮಗೆ ಒಲಿದಳು ಅಂತಾದ್ರೆ ನಾವೇನಾಗ್ತೀವಿ ಹೇಳಿ? ಲಕ್ಷ್ಮಿ ಒಲಿದಾಳೆ ಅಂದ್ರೆ ಯಾವುದೇ ಸಂಪತ್ತಿರಲಿ, ಅಹಂಕಾರ ಬಂದಿದೆ. ಯಾವುದೇ ಲಕ್ಷ್ಮಿ ಆಗಲಿ, ಪುರಂದರದಾಸರು ಹೇಳ್ತಾರಲ್ಲ, ಅನ್ನಮದ, ಅರ್ಥಮದ, ಅಖಿಲ ವೈಭವದ ಮದ, ಮುನ್ನ ಪ್ರಾಯದ ಮದ, ರೂಪ ಮದ, ತನ್ನ ಸತ್ವದ ಮದ, ಧಾತ್ರಿ ವಶವಾದ ಮದ, ಇನ್ನು ತನಗೆದುರಿಲ್ಲವೆಂದೆಂಬ ಮದದಿಂದ ಅಸುರಾರಿ ನಿನ್ನ ಮರೆತೆನೋ ಕಾಯೋ ಹರಿಗೆ, ಭಿನ್ನಹಕ್ಕೆ ಬಾಯಿಲ್ಲವಯ್ಯ, ಅನಂತ ಅಪರಾಧ ತನ್ನಲ್ಲಿ ನನ್ನಲ್ಲಿ ಇರಲಾಗಿ ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಅಂತ ಪುರಂದರದಾಸರು ಹೇಳಿದ್ರಲ್ಲ. ಆ ಅಹಂಕಾರ ಬರುತ್ತಲ್ಲ, ಲಕ್ಷ್ಮಿ ನಿಜವಾಗಿ ಕೂಡ ಒಲಿದೇ ಇದ್ರೆ ಒಳ್ಳೇದು, ಒಲಿದೇ ಇದ್ರೆ ಒಳ್ಳೇದು, ಅನರ್ಥ ಮಾಡೋದೇ ಜಾಸ್ತಿ. ಅವಳಿಗೆ ನಿಯತ್ತಿಲ್ಲ. ಲಕ್ಷ್ಮಿ ಹೆಸರಿನವ್ರು ಯಾರು ಬೇಜಾರು ಮಾಡ್ಕೊಳ್ಳಿ, ಅವಳಿಗೆ ನಿಯತ್ತಿಲ್ಲ. ಲಕ್ಷ್ಮಿಯೇ ಹಾಗೆ. ಆ ಲಕ್ಷ್ಮಿ ಸೇರಿದ್ದು ಅಂದ್ರೆ ನಾನಾ ರೀತಿಯ ಮದ ಬಂದ್ಬಿಡುತ್ತಲ್ಲ, ಅಹಂಕಾರ ಬಂದ್ಬಿಡುತ್ತೆ. ಯಾರು ಸಂಪತ್ತನ್ನ ಪಡೆದಾಗಲೂ ಕೂಡ ಅಹಂಕಾರ ಪಡೆಯುವುದಿಲ್ಲ, ಅವನು ಬದುಕಿನಲ್ಲಿ ಗೆಲ್ತಾನೆ. ಸಹಜವಾಗಿ ಅಧಿಕಾರ ಬಂತು ಅಂದ್ರೆ ಮಾತುಗಳಲ್ಲೇ ಗೊತ್ತಾಗುತ್ತೆ. ಶುರು ಮಾಡ್ತಾರ. ಇವತ್ತು ನೋಡ್ತೀವಲ್ಲ, ಅಧಿಕಾರ ಮಾತು ನೋಡಿದ್ರೆ ಒಂಥರ ಮೈಯೆಲ್ಲ ಪರ್ಚ್ಕೋಬೇಕು, ಆ ತರ ಆಗುತ್ತೆ. ಏನು ಮಾಡಂಗಿಲ್ಲಲ್ಲ, ಒಟ್ಟು ಕೆಲ್ಸಿರ್ತೀವಲ್ಲ. ಆದ್ರಿಂದ ಆ ಮದ, ಅಧಿಕಾರ ಬಂದಾಗ ಮದ. ಅದಕ್ಕೆ ನೋಡಿ, ಬಾಣಭಟ್ಟ ತಾರಾಪೀಡನ ಮಗನಾಗಿರ್ತಕ್ಕಂಥ ಚಂದ್ರಾಪೀಡನಿಗೆ ಯುವರಾಜ್ಯಾಭಿಷೇಕವನ್ನ ಮಾಡುವಾಗ ಶುಕನಾಥ ಎಂಬ ಮಂತ್ರಿಯ ಬಳಿಗೆ ಕಳಿಸ್ತಾನೆ. ಅವನು ಮಹಾವಿದ್ವಾನ್, ನಿಜವಾಗಿಯೂ ಮಂತ್ರಿ. ಅವನು
ಎಲ್ಲ ತಿಳ್ಕೊಂಡಿದ್ದ, ಅವನ ಹತ್ರ ಉಪದೇಶ ಪಡ್ಕೊಂಡು ಬಾರು ಅಂತ. ನೋಡಿ, ಇವತ್ತು ನಮ್ಮ ಮಂತ್ರಿ ಆದವರಿಗೆ ಯಾರು ಉಪದೇಶ ಕೊಡ್ತಾರೆ? ಯಾರು ಬೇಡ ಅವರಿಗೆ. ಅದಕ್ಕೆ ದಿಕ್ಕಾಪಾಲ ಹೇಗೋ ಮಾಡ್ತಾರೆ. ನಿಮಿಷಕ್ಕೊಂಥರ ಬುದ್ಧಿ, ಸ್ಥಿರತೆಯೇ ಇಲ್ಲ. ಎಷ್ಟು ಚೆನ್ನಾಗಿ ಮೊದಲು ಹೇಳುವುದೇ ಶುಕನಾಸ, ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕಿತ ಏಕೈಕ ವರ್ತನತ್ಥಾಯ ಕಿಮು ಯತ್ರ ಚತುಷ್ಟಯಂ. ಈ ಭಾವವನ್ನು ತುಂಬುತ್ತಾನೆ ಶುಕನಾಸ. ಚಂದ್ರಾವಣನಿಗೆ ಹೇಳ್ತಾನೆ, ಅವೆಲ್ಲ ಕಾವ್ಯಗಳು ನಮಗೆ ಹೇಗೆ ಜೀವನಕ್ಕೆ ಪಾಠ ಆಗ್ತವೆ ಎಂಬುದಕ್ಕೆಲ್ಲ ಉದಾಹರಣೆ ಅವೆಲ್ಲ. ಅಭಿನವ ಯೌವನತ್ವಂ ಗರ್ಭೇಶ್ವರತ್ವಂ ಅಭಿನವ ಯೌವನತ್ವಂ ಅಮಾಂಶ ಶಕ್ತಿತ್ವಂ ಅಪ್ರತಿಮ ರೂಪತ್ವಂ ಚೇತಿ ಮಹದೀಯಂ ಕಲು ಅನರ್ಥ ಪರಂಪರ. ಅನರ್ಥ ಪರಂಪರೆಯನ್ನೇ ತಂದು ಕೊಡ್ತವೆ ಇವು. ಹೊಟ್ಟೆಯಿದ್ದಾಗಲೇ ಶ್ರೀಮಂತನಾಗಿರುವುದು. ಗರ್ಭೇಶ್ವರತ್ವಂ ಅಭಿನವ ಯೌವನತ್ವಂ, ಯೌವನ ಬಂದಾಗ ಜಗತ್ತೇ ಕಾಣಲ್ಲ ಸಾಮಾನ್ಯವಾಗಿ. ಅಪ್ರತಿಮ ರೂಪತ್ವಂ, ರೂಪ ಚೆನ್ನಾಗಿದ್ರೆ ಅದು ಸೊಕ್ಕು ಬರುತ್ತೆ, ರೂಪಮದ. ಅಮಾಂಶ ಶಕ್ತಿತ್ವಂ, ದೇಹದಲ್ಲಿ ಬಹಳ ಶಕ್ತಿ ಇದ್ರೆ ಎಲ್ಲರಿಗೂ ಹೋಗಿತ್ತಾಗುವಂತ, ಯಾರು ಇದ್ರ ಗೋಡೆಗುವುದು. ಇದು ನಮಗೆ ಅಹಂಕಾರ ಬರುತ್ತೆ. ಅಹಂಕಾರ ಬಂದಾಗ ಲಕ್ಷ್ಮಿ ಅದೇ ಶಕ್ತಿ ಆಟ ಆಡ್ತಾಳೆ, ಅದೇ ಮಾಯೆ ಅಂತ. ಸೇರಿ ನೋಡ್ತಾಳೆ ಇವಳು ಹೇಗೆ ಸ್ಪಂದಿಸ್ತಾರೆ ಅಂತ. ಸೊಕ್ಕು ಮಾಡಿದ್ರು ಅವಳೇ ಕಾಳಿ ಆಗ್ತಾಳೆ, ಬೇರೆ ಅಲ್ಲ. ಆ ಕಾಳಿ ಆದ್ರೇನೆ ಇವಳು ಸೊಕ್ಕು ಮುರಿಯೋದು. ಲಕ್ಷ್ಮಿಗೆ ಆಗಲ್ಲ, ಅವಳೇ ಕಾಳಿಯಾಗಿ. ಅದಕ್ಕೆ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ಅಂತ ನವರಾತ್ರಿ ದಿವಸ ಆರಾಧಿಸುವುದು ಹಾಗೆ ಅಲ್ವಾ? ಆಗ ಕಾಳಿಯಾಗಿ ದುಷ್ಟ ಶಕ್ತಿಯನ್ನ ನಿವಾರಣೆ ಮಾಡಿಲ್ಲ. ಅವಾಗ ನಮ್ಮಲ್ಲಿಯೇ ಇರುವ ದುಷ್ಟ ಶಕ್ತಿಯನ್ನು ನಿವಾರಣೆ ಮಾಡಬೇಕು. ಅಹಂಕಾರವನ್ನ ದೂರ ಮಾಡಬೇಕು. ಎಲ್ಲ ಆ ದುರ್ಗುಣಗಳು ಸೇರಿದವಲ್ಲ, ಆ ರಾಕ್ಷಸರನ್ನ ದೂರ ಮಾಡೋದು ಮಹಾಕಾಳಿ. ಅದಕ್ಕೆ ಕಾಳಿಯನ್ನು ಆರಾಧನೆ ಮಾಡಬೇಕು. ಕೊನೆಗೆ ಒಳ್ಳೆ ಪರಿಶುದ್ಧವಾಗಿ ಹೊರಗಡೆ ಬಂದಾಗ ಸರಸ್ವತಿ ಆಲಿಂಗಿಸ್ತಾಳೆ. ಸರಸ್ವತಿ ಆಲಿಂಗಿಸಿದ ಮೇಲೆ ಅವನಿಗೆ ಜೀವನದಲ್ಲಿ ಸೋಲಿಲ್ಲ. ಯಾಕೆ ಅಂದ್ರೆ ಲಕ್ಷ್ಮಿಯ ಪ್ರಭಾವ ಇಲ್ಲ, ದುಷ್ಟತನ ಇಲ್ಲವೇ ಇಲ್ಲ. ಯಾರ್ಯಾರು ಸರಸ್ವತಿಯನ್ನ ಆರಾಧನೆ ಮಾಡ್ತಾರೆ ಅವರಲ್ಲಿ ಸಾತ್ವಿಕತೆ ತಾನಾಗೆ ಉದಯಿಸುತ್ತೆ. ಆದ್ರಿಂದ ಎರಡೂ ಬೇರೆ ಬೇರೆ ಅಂತ ತಿಳ್ಕೊಳ್ಳುವ ಅಗತ್ಯ ಇಲ್ಲ. ಅವನೇ ಶ್ಯಾಮಸುಂದರನೇ ಚಕ್ರಿ ನರಹರಿ, ಸೋಮಶಂಕರನೇ ಭೈರವ ರುದ್ರ, ಹೈಮವತಿ ಶಿವೆ ತಾನೇ ಕಾಳಿ ಚಂಡಿಕೆಯಂತೆ. ಹೈಮವತಿ ಅಂದ್ರೆ ಹಿಮವಂತನ ಪುತ್ರಿ ಅವಳು. ಪಾರ್ವತಿ ಅಂದ ತಕ್ಷಣ ನಮ್ಗೆ ಖುಷಿ ಆಗುತ್ತಲ್ವಾ? ಕಾಳಿ ಅಂದ್ರೆ ಸ್ವಲ್ಪ ಚಳಿ ಜ್ವರ ಬಂದಾಗ. ಪಾರ್ವತಿ ಅಂದ್ರೆ ಹಾಗೆ ಉಮಾ, ಕಾತ್ಯಾಯಿನಿ, ಗೌರಿ ಇದೆಲ್ಲ ಹೇಳಿದಾಗ ಹೆಸರುಗಳೇ ಎಷ್ಟು ಖುಷಿ ಕೊಡುತ್ತೆ ಅಲ್ವಾ? ಹೈಮವತಿ ಹಿಮವಂತನ ಮಗಳಾದ ಪಾರ್ವತಿ. ಶಿವೆ ಮಂಗಳ ಸ್ವರೂಪಿಣಿ ಅವಳು, ಸರ್ವ ಮಂಗಳ ಮಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಅಂತ ಅವಳನ್ನ ನಾವು ಕೊಂಡಾಡ್ತೇವಲ್ವಾ? ಅದೇ ಅವಳು ಕಾಳಿ ಆಗ್ತಾಳೆ, ಚಂಡಿಕೆ ಆಗ್ತಾಳೆ. ನಮ್ಮಲ್ಲಿ ದುರ್ಗುಣ ಇದ್ದಾಗ ದುರ್ಗುಣವನ್ನ ದೂರ ಮಾಡಬೇಕು, ದೂರ ಮಾಡ್ತಾಳೆ. ಆದ್ರಿಂದ ಈ ಜಗತ್ತಿನಲ್ಲಿ ಭಗವಂತನ ರೂಪ, ಪ್ರೇಮ ರೂಪ ಮತ್ತೆ ಘೋರ ರೂಪ ಎರಡೂ ಒಂದೇ, ಅಲ್ಲಿ ವ್ಯತ್ಯಾಸ ಇಲ್ಲ ಎಂಬುದಾಗಿ ಆ ಭಗವಂತನ ಎರಡೆರಡು ರೂಪವನ್ನ ಸೇರಿಸಿ ನಮಗೆ ಎರಡರಲ್ಲಿಯೂ ಭಗವಂತನ ಕಾಣುವಂತಹ ಒಂದು ಪ್ರವೃತ್ತಿಯನ್ನ ಅವರು ಹುಟ್ಟಿಸ್ತಾರೆ.
ಇಲ್ಲಿದ್ರೆ ಜೀವ ಬದುಕಲಿಕ್ಕಾಗುವುದಿಲ್ಲ. ನಮಗಿಂತ ಮೊದಲು ಹುಟ್ಟಿದವರು ವನಸ್ಪತಿಗಳು, ಪ್ರಾಣಿಗಳು, ಪಕ್ಷಿಗಳು. ಇವಿಲ್ಲ ಅಂದ್ರೆ ನಮ್ಮ ಬದುಕಿಲ್ಲ. ಭಗವಂತ ಈ ಜೀವವನ್ನ ಈ ಲೋಕಕ್ಕೆ, ಭೂಲೋಕಕ್ಕೆ ತರುವ ಮುನ್ನ ನಮಗೆ ಬೇಕಾದ ಪ್ರಾಣವಾಯುವನ್ನು ಸೃಷ್ಟಿ ಮಾಡಿರ್ತಾನೆ. ನಮಗೆ ಬೇಕಾದ ಆಹಾರ ಇರುತ್ತೆ, ನಮಗೆ ಬೇಕಾಗಿರತಕ್ಕಂತಹ ನೀರಿರುತ್ತೆ, ಎಲ್ಲ ವ್ಯವಸ್ಥೆ ಎಲ್ಲ ಹಾಳು ಮಾಡ್ಕೊಂಡಿದೀವಿ. ಪ್ರಶ್ನೆ ಬೇರೆ. ಇಲ್ಲಿ ಪರೋಕ್ಷವಾಗಿ ಪ್ರಕೃತಿ ಪ್ರೇಮ ಇದ್ರೆ ನಮ್ಮ ಬದುಕು ಅಂತ ಹೇಳಿ ತಿಳಿಸ್ತಾರೆ. ನಾವು ಅನ್ನಗಳು, ನಾವು ಕುಡಿಯುವ ಉದಕಗಳು, ನಾವು ಉಸಿರುವ ಉಸಿರುಗಳು, ಎಲರುಗಳು, ನಾವು ಉಡುವ ವಸ್ತ್ರ, ಇವೆಲ್ಲ ಇದೆಯಲ್ಲ ನಮ್ದಲ್ಲ. ಅನ್ನ ಪ್ರಕೃತಿ ನಮಗೆ ಕೊಟ್ರೆ ನಾವು ಬದುಕ್ತೇವೆ, ಭಗವಂತ ಕೊಟ್ರೆ ನಮಗನ್ನ. ನಾವೇ ಅದನ್ನ ಉತ್ಪತ್ತಿ ಮಾಡಿಕೊಂಡು ಬದುಕಕ್ಕಾಗಲ್ಲ. ಭೂಮಿ ಇದ್ರೆ ಅನ್ನ ಉತ್ಪತ್ತಿಯನ್ನ ಮಾಡಬಹುದು ನಾವಷ್ಟೇ. ನಾವು ಊಟ ಮಾಡುವ ಅನ್ನ, ನಾವು ಕುಡಿಯುವ ನೀರು, ನಾವು ಉಸಿರಾಡುವ ಗಾಳಿ, ನಾವು ಉಟ್ಟುಕೊಳ್ಳುವ ವಸ್ತ್ರ, ಇವೆಲ್ಲವೂ ಕೂಡ ನಮ್ಮಿಂದ ಉಂಟಾಗುವುದಿಲ್ಲ. ಈ ಭೂಮಿ ಮತ್ತೆ ಆಕಾಶಗಳ ಸಂಘದಿಂದ ಇವುಗಳು ಉತ್ಪತ್ತಿಯಾಗುತ್ತವೆ. ಆಕಾಶದಲ್ಲಿ ಮೋಡ ಕವಿದು ಮಳೆ ಸುರಿಸಿದ್ರೆ ಈ ವನಸ್ಪತಿ ಬೆಳೆಯುತ್ತೆ, ಇವೆಲ್ಲವೂ ನೀರು ಇರುತ್ತೆ. ಅದಿಲ್ಲ, ಭೂಮಿ ಆಕಾಶಗಳ ಸಂಘದ ಉತ್ಪನ್ನಗಳು ಅಲ್ಲ ಅಂತಾದ್ರೆ ಇದ್ಯಾವುದೂ ನಮಗೆ ಸಿಗುವುದಿಲ್ಲ. ಆದ್ರಿಂದ ಭಗವಂತನಿಗೆ ನೀನು ಯಾವಾಗಲೂ ಮಣಿಯುವ ಪ್ರವೃತ್ತಿ ಇರಬೇಕು. ಅಹಂಕಾರ ಪಡಬೇಡ. ಅವನೇನಾದ್ರೂ ಒಂದು ಸಲ ಏನಾದ್ರು ಅದನ್ನ ಒಂದು ಗಾಳಿಯನ್ನಪ್ಪ, ಪ್ರಾಣವಾಯುವನ್ನ ಒಂದು ಅರ್ಧ ಗಂಟೆ ಬೇಡ ಅಂತ ನಿಲ್ಲಿಸ್ಬಿಟ್ವಿ, ಇಡೀ ಪ್ರಪಂಚ ಹೋಯ್ತು. ಆದ್ರೂ ನಾನು 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 ಎಂತ ಅಹಂಕಾರ ನಮಗೆ ನೋಡಿ. ಆ ಅಹಂಕಾರ ಇದೆಯಲ್ಲ, ಅದು ನಮ್ಮನ್ನ ಅವಸಾನ ಮಾಡುತ್ತೆ, ಅದನ್ನು ಭಗವಂತನನ್ನ ಮರೆಸಿ ಬಿಡುತ್ತೆ. ಆದ್ರಿಂದ ಇವೆಲ್ಲವೂ ಕೂಡ ಭಗವಂತ ನಮಗೆ ಮೊದಲೇ ಪೂರ್ವ ತಯಾರಿ ಮಾಡಿ ಆಮೇಲೆ ನಮ್ಮನ್ನ ಈ ಲೋಕಕ್ಕೆ ಕಳಿಸಿದ್ದಾನೆ. ನಾವೇನ್ ಮಾಡ್ಬೇಕು ಅಂದ್ರೆ ಇವನ್ನೆಲ್ಲವನ್ನೂ ಚೆನ್ನಾಗಿ ರಕ್ಷಣೆ ಮಾಡಿಕೊಂಡು ನಾವು ಬದುಕಬೇಕು. ಸಿದ್ದೇಶ್ವರ ಸ್ವಾಮೀಜಿಯವರು ಮಾತಾಡುವಾಗ ಒಂದು ಮಾತು ಹೇಳ್ತಾರೆ, ನಾನು ಒಂದು ಕ್ಷಣ ಈ ಜಗತ್ತಲ್ಲಿ ಜಾಸ್ತಿ ಬದುಕಿದೆ ಅಂದ್ರೆ ಈ ಜಗತ್ತು ನನ್ನಿಂದಾಗಿ ಸ್ವಲ್ಪವಾದರೂ ಸುಂದರ ಆಗಬೇಕು, ಹಾಗೆ ಬದುಕಬೇಕು ಅಂತ. ಆದ್ರಿಂದ ನಾವೆಲ್ಲ ಭೂವ್ಯೋಮಗಳ ಶಿಶು. ಆದ್ರಿಂದ ನಾವು ಅಸಹಾಯಕರು. ನಾನು ನಾನು ಅಂತ ಅಹಂಕಾರ ಪಡುವ ಅಗತ್ಯ ಇಲ್ಲ. ಇದರ ಪ್ರಜ್ಞೆ ನಮಗಿದ್ರೆ ನಾವು ಪ್ರಕೃತಿಯನ್ನ, ಪರಿಸರವನ್ನ ರಕ್ಷಣೆ ಮಾಡಿಕೊಂಡು ನಾವು ರಕ್ಷಿತರಾಗ್ತಾ ಬದುಕಬೇಕು ಎಂಬ ಸಂದೇಶ ಇದರೊಳಗಿದೆ. ಮೌನದೊಳ ಮಾತಿನೊಳ ಹಾಸ್ಯದೊಳ ಹಾಡಿನೊಳ
ಶರೀರದ ಗುಣ, ಆದರೆ ಆನಂದ ಆತ್ಮಗುಣ ಅಂತೆ. ನಾವು ಆನಂದವನ್ನು ಪಡಬೇಕಾದ್ರೆ ತುಂಬ ಕಷ್ಟಪಡಬೇಕಾಗಿದ್ದಿಲ್ಲ. ಸುಮ್ಮನೆ ಇದೆಲ್ಲೋ ಹುಡ್ಕೊಂಡು ಹೋಗ್ತೀವಿ, ಅದು ಆನಂದವೇ ಅಲ್ಲ. ಶಂಕರಾಚಾರ್ಯರು ಒಂದು ಕಡೆ ಹೇಳ್ತಾರೆ, ಯೋಗರತೋವ ಭೋಗರತೋವ ಸಂಗರತೋವ ಸಂಗವಿಹೀನ ಯಸ್ಯ ಬ್ರಹ್ಮಣಿ ಭ್ರಮತೆ ಚಿತ್ತಂ ನಂದತಿ ನಂದತಿ ನಂದತ್ಯೇವ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಯೋಗದಲ್ಲಿರಲಿ, ಭೋಗದಲ್ಲಿರಲಿ, ಸಂಘದಲ್ಲಿರಲಿ ಅಥವಾ ಸಂಘವಿಹೀನವಾಗಿರಲಿ, ಯಾರ ಮನಸ್ಸು ಪರಬ್ರಹ್ಮನಲ್ಲಿ ನಿರಂತರವಾಗಿ ಅಲ್ಲಿಯೇ ಇರುತ್ತದೆಯೋ, ಆನಂದಿಸುತ್ತದೆಯೋ, ಕ್ರೀಡಿಸುತ್ತದೆಯೋ, ರಮತೆ ಚಿತ್ತಂ ನಂದತಿ ನಂದತಿ ನಂದತ್ಯೇವ, ಅವನು ಮಾತ್ರ ಆನಂದವನ್ನು ಅನುಭವಿಸ್ತಾನೆ. ಆನಂದವ ಆತ್ಮಗುಣ. ಯಾವ್ಯಾವ ರೀತಿಯಲ್ಲಿ ಆನಂದವನ್ನು ನಾವು ಪಡಿಬಹುದು ಅಂತ ಇಲ್ಲಿ ನಮಗೆ ಸುಳಿವು ಕೊಡ್ತಾರೆ ಡಿ.ವಿ. ಜಿ ಅವರು. ಕೆಲವು ಬಾರಿ ಮೌನವಾಗಿದ್ದರೆ ನಮಗೆ ಆನಂದ ಆಗುತ್ತೆ. ತಲೆ ಚಿಕ್ಕ ಹಿಡಿದೋಗಿದ್ದೇವೆ, ಸುಮ್ಮನೆ ಏನೂ ಯೋಚನೆ ಮಾಡದೆ ಇರೋದಿದೆಯಲ್ಲ, ಅದು ಆನಂದ ಅಂತೆ. ಮತ್ತೊಂದು ಕಡೆ ಹೇಳ್ತಾರೆ ಡಿ.ವಿ. ಜಿ, ಬ್ರಹ್ಮಾನುಭವ ಅಂದ್ರೆ ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳಕೂಟದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾಗೋ ಮಂಕುತಿಮ್ಮ. ಆನಂದ ಹೇಗಿದೆ? ಮೌನದಲ್ಲಿಯೂ ಕೂಡ ಆನಂದ ಪಡಿಬಹುದಂತೆ ನಾವು, ಮೌನವಾಗಿ. ಮೌನಗಳು ಇನ್ನು ಮಾತಿನಲ್ಲಿ, ಕೆಲವರು ತುಂಬಾ ಮಾತು ಬೇಕಾಗುತ್ತೆ ನಮಗೆ. ಮನೆಯಲ್ಲಿ ಮಾತಾಡ್ತಿದ್ರೆ ಅಕ್ಕಪಕ್ಕದ ಮನೆಗೆ ಹೋಗಿ ಅಲ್ಲಿ ಮಾತಾಡ್ಕೊಂಡು ಬರ್ತೀವಿ ಒಂದು ಅರ್ಧ ಗಂಟೆ ಅಲ್ವಾ. ಮಾತಲ್ಲಿ ಆನಂದ ಸಿಗುತ್ತೆ. ಅದು ಕೆಲವರು ಉಸು ಮಾತುಗಳಾದ್ರೂ ಬಹಳ ಆನಂದ ಪಡಿತಾರಂತೆ. ಯಾರೋ ಕೇಳಿದಾರೆ ಒಬ್ಬನ ಹತ್ರ, ಯಾಕೆ ನಿನ್ನ ಹೆಂಡತಿ ಯಾವಾಗಲೂ ಉಳಿತಿರ್ತಾಳಲ್ಲ ಅಂತ. ಅವನೇನ್ ಹೇಳ್ದ ಗೊತ್ತಾ? ನಂದಾದೀಪ ಅದು ಯಾವಾಗಲೂ ಉಳಿಬೇಕು ಅಂತ. ಆ ತಗೊಳ್ಳೋದು ರೀತಿ ಇದೆಯಲ್ಲ, ಎಷ್ಟು ಚಂದ ಇದೆ ನೋಡಿ. ಮಾತಿನಳು, ಆ ಮಾತು ನಮಗೆ ಆನಂದ ಕೊಡುತ್ತೆ. ನಾನಾ ರೀತಿಯ ಮಾತುಗಳಿದಾವಲ್ಲ, ನಾವು ಹಾಸ್ಯ ಮಾಡ್ತೀವಿ, ನಗು ಬರ್ತಾ ಇರುತ್ತೆ ನಮಗೆ. ಹಾಸ್ಯ ಬೇಕು ನಮಗೆ ಆನಂದವನ್ನು ಕೊಡ್ಬೇಕಾದ್ರೆ. ಅದ್ಯಾವುದೋ ಒಂದು ಹುಡುಗಿ ಮೊನ್ನೆ ವಾಟ್ಸಪ್ ಅಲ್ಲಿ ಒಂದು ಕಳಿಸಿತ್ತು, ಎಷ್ಟು ಚೆನ್ನಾಗಿತ್ತು ಅಂದ್ರೆ, कोई धर्म के लिए लड़ता है, कोई कुर्सी के लिए लड़ता है, कोई जाति के लिए लड़ता है, कोई वर्ग के लिए लड़ता है, कोई अधिकार के लिए लड़ता है. दुनिया में सिर्फ एक ही रिश्ता है, वह पति पत्नी का. पति पत्नी का रिश्ता ಅಂದ್ರೆ निस्वार्थ रिश्ता ಅಂತ है. दुनिया में एक ही निस्वार्थ रिश्ता है, वह पति पत्नी का, क्योंकि बिना कारण नहीं लड़ते. ಇಷ್ಟು ಚೆನ್ನಾಗಿದೆ. ಅದು ನಗು ಇದೆಯಲ್ಲ, ಹಾಸ್ಯ, ಇನ್ನೊಬ್ಬರಿಗೆ ನೋವಾಗದಂತೆ ನಾವು ಆನಂದ ಪಡುತ್ತಿದೆಯಲ್ಲ, ಅದೇ ಡಿ.ವಿ. ಜಿ ಅವರು ಬ್ರಹ್ಮಾನಂದ ಅಂತ ಕರೀತಾರೆ. ಆನಂದ, ಅದರಲ್ಲಿ ದೋಷ ಇರುವುದಿಲ್ಲ, ನಗಬೇಕು. ಇಂಥ ಕಾರ್ಯಕ್ರಮವನ್ನು ಇಡ್ತಾ ಇರ್ಬೇಕಾಗತ್ತೆ. ಈಗೆಲ್ಲ ಹೋಲ್ತೆಲ್ಲ ಆ ಟಿವಿ ಇದು ಎಲ್ಲ ಬಂದು ನಾವೆಲ್ಲ ಒಟ್ಟು ಸೇರದೆ ಹೋಗಿಬಿಟ್ಟಿದೆ. ಇಲ್ಲಿ ಇಷ್ಟು ಜನ ಬಂದಾಗ ನನ್ಗೆ ಬಹಳ ಆಶ್ಚರ್ಯ ಆಗುತ್ತೆ. ಈ ಹಳ್ಳಿಯಲ್ಲಿ ಇಷ್ಟು ಜನ ಬಂದು ಕೇಳಬೇಕು ಅಂತ. ನಾವೆಲ್ಲ ಮತ್ತೆ ಹಳೆಯದಕ್ಕೆ ಬರಲೇಬೇಕು. ಎಲ್ಲ ಹೊಸತ್ ಹೋಗಿ ಅಲ್ಲಿ ಏನು ಇಲ್ಲ ಅಂತ ಗೊತ್ತಾಗಿದೆ. ಕೊರೋನಾ ಬರುತ್ತೆ, ಇನ್ನೇನೋ ಅದು ಬೆಬೋಲ ಎಲ್ಲ ಬರೋದೇ ಅವೆಲ್ಲ. ಆದ್ರೆ ಇರುವಷ್ಟು ಕಾಲ ನಾವು ಆನಂದವಾಗಿರ್ಬೇಕಲ್ಲ. ಈ ನೆಕ್ಸ್ಟ್ ಕ್ಷಣದಲ್ಲಿಯೂ ಕೂಡ ಭಗವಂತ ಕರೆದರೆ ನಾನು ಸಿದ್ಧ ಅಂತ ಆಗಬೇಕು. ಆದ್ರಿಂದ ಆನಂದವನ್ನು ಪಡಿಬೇಕಾದ್ರೆ ನಮಗೆ ಕೊಟ್ಟು ಬಿಟ್ಟಿದ್ದಾನೆ. ಮೌನಗಳು, ಮಾತಿನಳು, ಹಾಡಿನಳು, ಹಾಸ್ಯಗಳು. ಹಾಡಿ ಹೇಳ್ಕೊಂಡು ಆನಂದ ಪಡ್ಬೋದಲ್ವಾ? ಎಷ್ಟು ಜನ ಹೊಸ ಪ್ರಯೋಗ, ನನಗೆ ಖುಷಿ ಆಗ್ತಾ ಇದೆ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ನಾನು ಹೆಸರು ಕೇಳಿದೆ, ಕಗ್ಗವನ್ನ ಈ ತರ ಯಕ್ಷಗಾನದ ದಾಟಿಯಲ್ಲಿ ಹೇಳಿ ಬರ್ತದೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನೇ ಹುಚ್ಚುಚ್ಚಾಗಿ ಯಾವಾಗಲೂ ಹೇಳ್ತಿದ್ದೆ ಅಷ್ಟೇ, ಬಿಟ್ಟರೆ ಈ ರೀತಿಯಾಗಿ ಕ್ರಮ ಪ್ರಕಾರವಾಗಿ ಹೇಳಿ ಬರ್ತದೆ ಇವತ್ತೇ ಗೊತ್ತಾಗಿದ್ದು. ಈ ಪ್ರಥಮ ಆಸ್ವಾದಕರು ನೀವು. ಇನ್ನೆಲ್ಲಾದ್ರೂ ಮುಂದುವರೆದ್ರೆ ಈ ಪ್ರತಿಗಾರ ದೇವಸ್ಥಾನವನ್ನು ಮರೆಯುವ ಹಾಗೆ ಇಲ್ಲ. ಗಣಪತಿ ನಮಗೆ ಆದಿಭೂತನಾದವನು, ಆದಿಯಲ್ಲಿ ನಮಗೆ ಉತ್ಸಾಹದಾಗ ಇನ್ನು ಮುಂದುವರೆದ್ರೆ ಇಲ್ಲಿಯೇ ಮೂಲ, ಅದು ಮರೆಯುವ ಹಾಗಿಲ್ಲ. ನನ್ನ ಕಗ್ಗ ಶುರುವಾದದ್ದು ಅರಳಸುಳ್ಳಿ ಗಣಪತಿ ದೇವಸ್ಥಾನದಲ್ಲಿ, ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಆ ಗಣಪತಿ ಎಲ್ಲರಿಂದ ಏನೇನು ಮಾಡ್ತಾನೋ ಸರೆಂಡರ್ ಆಗಿಬಿಡು ಅಷ್ಟೇ. ನಾನು ಏನೂ ಅಲ್ಲ, ಅಹಂಕಾರ ಪಡಬಾರ್ದು. ನಮ್ಮ ಮೀರ ಎಷ್ಟು ಚೆನ್ನಾಗಿ, ಸಣ್ಣ ಹುಡುಗ ಎಷ್ಟು ಚೆನ್ನಾಗಿ ನುಡಿಸಿದ ನೋಡಿ. ಅವನಿಗೊಂದು ತಮ್ಮ ಈ ಹುಡುಗನೂ ಅಷ್ಟೇ, ಇನ್ನೊಂದ್ಸಲ ಕೇಳಿದ್ರು, ಬಹಳ ಅದು ಟ್ಯಾಲೆಂಟ್ ಇದೆ ಅವನಿಗೆ.
ಅವರಲ್ಲಿ ನಾನು ಕೇಳ್ಕೊಳ್ಳೋದು ಈಗಿನ ಹುಡುಗರಿಗೆ 4 ಜನ ಹೊಗಳಕ್ಕೆ ಶುರು ಮಾಡಿದ ತಕ್ಷಣ ನೆಲ ಕಾಣದೇ ಇರೋ ಪರಿಸ್ಥಿತಿ ಬರುತ್ತೆ ಮತ್ತೆ. ಅದಕ್ಕೆ ಈಗ ಹುಷಾರಾಗಿ ಇರ್ಬೇಕು. ಯಾಕಂದ್ರೆ ಯಾರು ಎಷ್ಟೇ ಹೊಗಳಿ ಅಲ್ಲಿ ಬಿಟ್ಬಿಡಬೇಕು, ಹೊಗಳಿಕೆ ನಮ್ಮ ಆವರಣದಲ್ಲಿ ತಗೊಳ್ಬಾರ್ದು. ಆವಾಗ ನಾವು ಬೆಳಿತೇವೆ, ಆಗ ಬೆಳೆಯುವ ಸಾಧ್ಯತೆ ಇರುತ್ತೆ. ಅದರಿಂದ ನಮಗೆ ಆನಂದ ಇದೆಯಲ್ಲ, ಅದು ನಾನಾ ರೀತಿಯಲ್ಲಿ ಸಿಗ್ತಾ ಹೋಗುತ್ತೆ. ಹಾಡಿನೊಳು ಹಾಸ್ಯದೊಳು ಏನೋ ಎಂತೋ ಸಮಾಧಾನಗಳನ್ನು ಅರಸುತ್ತಿಗನು. ಈ ಮನುಷ್ಯ ಎಲ್ಲಿ ಸಮಾಧಾನ ಸಿಗುತ್ತೆ ಅಂತ ಹುಡುಕ್ತಾ ಇರ್ತಾನೆ. ಸಮಾಧಾನ ಇಲ್ದಿದ್ರೆ ಹುಡ್ಕೊಂಡು ಹೋಗ್ತಾರೆ ನೋಡಿ. ಈಗ ಸಿಂಹಾಸನದಲ್ಲಿ ಕುತ್ಕೊಂಡಿರ್ತಾರಲ್ಲ ಮಂತ್ರಿವರೆಲ್ಲ, ಆಮೇಲೆ ಕೊಲ್ಲೂರು ದೇವಸ್ಥಾನಕ್ಕೆ ಓಡೋಗ್ಬೋದು ಅವರು. ಒಳ್ಳೆ ಸಂತೋಷ ಸಿಗುತ್ತೆ ಅಂತ ಆದ್ಮೇಲೆ ಒಳ್ಳೆ ಇರ್ಬೋದಲ್ಲ, ಅಲ್ಲಿ ಆನಂದ ಇಲ್ಲ ಅಂತ ಅರ್ಥ. ಹುಡುಕ್ತಾ ಇರ್ತಾನೆ ಅವನು. ಏನೋ ಎಂತೋ ಸಮಾಧಾನಗಳನ್ನು ಅರಸುತ್ತಿಗನು. ಕೊನೆಗೆ ಹೇಳ್ತಾರೆ, ಆನಂದ ಆತ್ಮಗುಣ, ಆತ್ಮದೃಷ್ಟಿಯನ್ನು ಪಡಿಬೇಕಾ, ನಾವು ನಮ್ಮ ಜೀವನ ಸಾರ್ಥಕ ಮಾಡ್ಕೊಳ್ಬೇಕಲ್ಲ, ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಆನಂದವನ್ನು ಅನುಭವಿಸಬೇಕು, ಆನಂದವನ್ನು ಬಿಡಬಾರದು. ಅದನ್ನ ನಮಗೆ ಈ ರೀತಿಯಲ್ಲಿ ಈ ಪದ್ಯದ ಮೂಲಕ ನಮಗೆ ಕ್ಲೂ ಕೊಡ್ತಾ ಇದ್ದಾರೆ ಡಿ ವಿ ಜಿ ಅವರು.
ಅಂತ ಪ್ರಶ್ನೆ. ವಿಧಿ ಆಗ್ಬೇಕು. ವಿಶ್ವಾಮಿತ್ರನ ನೇರವಾಗಿ ಹರಿಶ್ಚಂದ್ರನ ಪರೀಕ್ಷೆ ಮಾಡಬರುತ್ತಲ್ಲ, ನಕ್ಷತ್ರಿಕ ಸಾಹೇಬರು ಆಗಬೇಕಾಗಿತ್ತು. ಯಾಕೆ ಅಂದ್ರೆ ಬೇರೆಯವರಿಗೆ ಕಷ್ಟ ಬಂದಾಗ ಪಕ್ಕದ ಮನೆಯವ್ರ ಹಣೆ ಬರಲ್ಲ ಗೊತ್ತಾಗುತ್ತೆ. ಪರಸ್ಪರ ಭಗವಂತನ ಸಂಕಲ್ಪ ಏನು ಅಂದ್ರೆ ಒಬ್ಬರಿಗೆ ಕಷ್ಟ ಬಂದಾಗ ಬೇರೆಯವರು ಯಾವ ರೀತಿಯಲ್ಲಿ ಸ್ಪಂದನೆ ಮಾಡ್ತಾರೆ ಅರ್ಥ ಆಗ್ಬೇಕಂತೆ. ಕೊರೋನಾ ಬಂದಾಗ ನರ್ಸಿಂಗ್ ಹೋಮ್ ಎಂತವುಗಳು ಅಂತ ಗೊತ್ತಾಗಿದೆ, ಯಾರ್ಯಾರ ಹಣೆ ಬರ ಎಂತದ್ದು ಅಂತ ಗೊತ್ತಾಗುತ್ತೆ. ನೋಡಿ, ಕೆಲವು ಸಂದರ್ಭ ಬಂದಾಗ ವ್ಯಕ್ತಿಯ ನೈಜ ಚಿತ್ರಣ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಈ ವಿಧಿಯನ್ನ ನೇಮಿಸಿದ್ದು ಯಾಕೆ ಪರಬ್ರಹ್ಮ ಅಂದ್ರೆ ಮನುಷ್ಯ ಸಾನುಭೂತಿಯ ಕಲಿಯಿದೆ. ಒಬ್ಬರಿಗೆ ಮತ್ತೊಬ್ಬರಿಗೆ ಅನುಕಂಪ ಬರಲಿ, ಅನುಕಂಪದ ಗುಣ ಜಾಸ್ತಿ ಆಗಲಿ ಅಂತ ವಿಧಿಯನ್ನ ನೇಮಿಸಿ ಎಲ್ಲರಿಗೂ ಕೂಡ ಅನುಕಂಪ ಬರಲಿ. ಒಬ್ಬರಿಗೆ ಕಷ್ಟ ಬಂದಾಗ ಮತ್ತೊಬ್ಬರು ಬಂದು ಸ್ಪಂದಿಸ್ಲಿ. ಆ ವಿಧಿ ನೇಮಿಸುವಾಗಲೂ ಹಾಗೆ ನೋಡಿ, ಮನೆಯಲ್ಲಿ ಒಂದು ಜ್ವರ ಬಂದ್ರೆ ಎಲ್ಲರಿಗೂ ಏಕಕಾಲದಲ್ಲಿ ಬರುವುದಿಲ್ಲ. ಒಬ್ಬರಿಗೆ ಜ್ವರ ಬರುತ್ತೆ, ಅಪ್ಪನಿಗೆ ಜ್ವರ ಬಂತು, ಅಮ್ಮ ಮಕ್ಕಳು ಹಾಗೆ ಇದ್ದಾರೆ, ಅವರು ಸರ್ವಿಸ್ ಮಾಡ್ಬೇಕಲ್ಲ, ಸೇವೆ ಮಾಡ್ಬೇಕಲ್ಲ, ಹಾಗೆ ಬಿಟ್ಟಿರ್ತಾರೆ. ಅಪ್ಪ ಎದ್ರು, ಅಮ್ಮ ಮಲಗಿದ್ರು. ಆ ವಿಧಿ ನೋಡಿ ಹೇಗೆ ಆಟ ಆಡುತ್ತೆ ಅಂತ. ಎಲ್ಲರಿಗೂ ಏಕಕಾಲದಲ್ಲಿ ಯಾವ ಕಾಯಿಲೆನೂ ಬರುವುದಿಲ್ಲ. ಯಾಕೆಂದ್ರೆ ಅಪ್ಪ ಮಲಗಿದಾಗ ಅಮ್ಮ ಯಾವ ರೀತಿ ಮನೋಭಾವದಿಂದ ಸೇವೆ ಮಾಡ್ತಾಳೆ, ಅಥವಾ ಅಮ್ಮ ಮಲಗಿದಾಗ ಅಪ್ಪನ ಹಣೆ ಬರಲ್ ಏನು, ಮಕ್ಕಳು ಏನು, ಇವೆಲ್ಲವೂ ಅರ್ಥ ಆಗುತ್ತೆ. ಸರಿಯಾಗಿ ಅರ್ಥ ಆದ್ರೆ ನಮ್ದೊಂದು ಕುಟುಂಬ, ತುಂಬು ಕುಟುಂಬ, ಪೂರ್ಣ ಕುಟುಂಬ ಅಂತ ಅರ್ಥ ಆಗುತ್ತೆ. ವಿಧಿಯನ್ನ ಸರಿಯಾಗಿ ನಾವು ತಗೊಂಡ್ರೆ ನಾವೆಲ್ಲರೂ ಒಂದು ಎಂಬ ಭಾವ ಬರುತ್ತೆ. ಪರಬೊಮ್ಮನ ವಿಧಿಯ ನೇಮಿಸುವುದೇ ಏತಕೆನೆ ನರಜಾತಿ ಸಾನುಭೂತಿಯ ಕಲಿಯಲೆಂದು. ಪೆರರು ಎಂಬರಿಲ್ಲ, ಬೇರೆಯವರು ಅಂತ ಯಾರು ಇಲ್ಲವೇ ಇಲ್ಲ. ಪೆರರೆಂಬರಿಲ್ಲ, ಎಲ್ಲರೂ ಆತ್ಮಾಂಶ ಸಂಭೂತರೇ. ನಾವು ನೀವು ಬೇರೆಯವರ ಬೇರೆ ಅಂತ ಹೇಳಿದ್ರೆ ಅವ್ರು ತಲೆಸರಿಲ್ಲ ಅಂತ ಅರ್ಥ. ನಾನು ಒಂದು, ಅದಕ್ಕೆ ಆತ್ಮ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಆ ಭಗವಂತನ ಎಲ್ಲ ಒಂದು ಅಂಶಗಳೇ ಈ ಪ್ರತಿಯೊಂದು ಜೀವಿಯಲ್ಲಿ ಹೋಗಿ ಸೇರ್ಕೊಂಡಿದೆ. ಆ ಮೂಲತಃ ನೋಡಕ್ ಹೋದ್ರೆ ಭಗವಂತ ಅವನು ದೊಡ್ಡ ಬೆಂಕಿಯಾದ್ರೆ ಇಲ್ಲಿ ಜೀವ ಎಂಬುದು ಸಣ್ಣ ಕಿಡಿ. ಕಿಡಿ ಬೇರೆ ಅಲ್ಲ, ದೊಡ್ಡ ಬೆಂಕಿ ಬೇರೆ ಅಲ್ಲ. ಹಾಗಾಗಿ ಹಾಗೆ ಒಂದಿಸ್ ಪುಲಿಂಗಗಳು ಅಂತ ಮುಂದೆ ಹೇಳ್ತಾ ಹೋಗ್ತಾರೆ. ಅದರಿಂದ ಒಬ್ಬರಿಗೆ ಸಹಾನುಭೂತಿಯನ್ನ, ಅನುಕಂಪವನ್ನ ಕಲಿಯಲಿ ಎಂಬುದಾಗಿ ವಿಧಿಯನ್ನ ನೇಮಿಸಿ ಅನೇಕರಿಗೆ ನಾನಾ ರೀತಿಯಲ್ಲಿ ಕಷ್ಟವನ್ನ ಕೊಡ್ತಾ ಇದ್ದಾರೆ ಭಗವಂತ. ಪೆರರೆಂಬರಿಲ್ಲ ಆತ್ಮಾಂಶ ಎಲ್ಲರೆನುತ, ಎಲ್ಲರೂ ಆತ್ಮಾಂಶ ಸಂಭೂತರು. ನಾವು ಬೇರೆ, ನೀವು ಬೇರೆ ಅಲ್ಲ, ಆತ್ಮದ ಸ್ವರೂಪರು. ಆದ್ರಿಂದ ಈ ಅಂಶವನ್ನ, ಈ ತತ್ವವನ್ನ ಅರ್ಥ ಮಾಡಿಕೊಂಡು ನೀನು ವಿಶ್ವದಲ್ಲಿ ಬೇರೆ ಸೇರ್ಕೊಂಡು ಬದುಕಬೇಕು. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಃ ಅಂತ ನಮ್ಮ ಋಷಿಗಳು ಹಾಡಿದ ಅದಕ್ಕೋಸ್ಕರವಾಗಿ. ವಸುದೈವ ಕುಟುಂಬಕಂ, ಇಡೀ ವಸುದೈವ ಕುಟುಂಬಕಂ ಆಗಬೇಕಾದ್ರೆ ಒಬ್ರಿಗೊಬ್ರಿಗೆ ಆಗಬೇಕು. ಆದ್ರಿಂದ ಕಷ್ಟ ಬಂದಾಗ ಯಾರಿಗೆ ಕಷ್ಟ ಇದೆಯೋ, ಕಷ್ಟ ಇಲ್ಲದವರು ಸಹಕಾರ ಮಾಡಲಿ, ಎಲ್ಲರೂ ಒಂದೇ ಭಾವ ಬರಲಿ ಎಂಬ ಉದ್ದೇಶದಿಂದ ವಿಧಿಯನ್ನ ನೇಮಿಸಿದ್ದಾನೆ ಅಂತ ದಿವ್ಯಗುಂಡಪ್ಪನವರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಹೋರಾಡು ಬೀಳ್ವನ್ನ ಒಬ್ಬಂಟಿಯ
ಕೊನೆಯ ಉಸಿರಿರುವವರೆಗೂ ಕೂಡ ಹೋರಾಟವನ್ನ ಮುಂದುವರಿಸು, ಸ್ಫೂರ್ತಿಯನ್ನು ತುಂಬುತ್ತಾರೆ. ಕೆಲವರು ಅಯ್ಯೋ ನನ್ನ ಹತ್ರ ಏನೂ ಆಗಲ್ಲ, ಕೆಲವರು ಆ ಅಂಜುಬುರುಕತನದಿಂದಲೇ ಜೀವನದಲ್ಲಿ ಹಿಂದೆ ಹೋಗಿ ಬಿಡ್ತಾರೆ. ಯಾಕೆ ಆಗಲ್ಲ? ಹೋರಾಟಮಯವಾದ ಬದುಕನ್ನ ನಿರಂತರವಾಗಿ ನೀನು ಮಾಡ್ತಾನೆ ಇರು. ಹೋರಾಡು ಬೀಳ್ವನ್ನಂ ಒಬ್ಬಂಟಿಯಾದೊಡಂ. ನೀನು ಒಬ್ಬನೇ ಆಗಿರಬೇಕಾದ್ರೆ ತೊಂದರೆ ಇಲ್ಲ, ಬೀಳುವವರೆಗೆ ಹೋರಾಟ ಮಾಡು. ಬಿದ್ದ ಮೇಲೆ ಹೋರಾಟ ಮಾಡಕ್ಕಾಗಲ್ಲ. ಅದರಿಂದ ಬೀಳುವವರೆಗೆ ಹೋರಾಟ ಮಾಡ್ತಾ ಇರು ಜೀವನದಲ್ಲಿ. ಹೋರಾಡು ಬೀಳ್ವನ್ನಂ ಒಬ್ಬಂಟಿಯಾದೊಡಂ. ಇರುವವರೆಗೆ ಧೀರತನವನ್ನು ಬದುಕು, ಧೈರ್ಯದಿಂದ ಬದುಕು. 10 ಜನ ಮೆಚ್ಚುವಾಗೆ ಬದುಕು. ಆನೆ ಹಾಗೆ ನಡಿಬೇಕಂತ ನಡೆದ್ರೆ ನರಿಗೆ ಹೆಚ್ಚು ಪ್ರಾಶಸ್ತ್ಯ ಇಲ್ಲ. ಧೈರ್ಯವಾಗಿ ಬದುಕು. ನೀನು ಸಿಂಹದ ಹಾಗೆ ಬದುಕು. ಹೋರಾಡು ಬೀಳ್ವನ್ನಂ ಒಬ್ಬಂಟಿಯಾದೊಡಂ. ಧೀರತನವನ್ನ ಬೆದಕು. ಸಕಲ ಎಲ್ಲಾ ಸಮಯದಲ್ಲೂ ಕೂಡ ಧೀರನಾಗಿರು. ಅಂಜುಬುರುಕುತನ ಬೇಡ. ದೂರದಲ್ಲಿ ಒಣಗುತ್ತ ಬಾಳ್ಗೆ ಇನ್ನು ಬೆಲೆ. ಅಯ್ಯೋ ಏನು ಯಾವುದಲ್ಲೂ ಪಾಲ್ಗೊಳ್ಳಲ್ಲ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಇವರಿಗಾಗಲ್ಲ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಹೇಳ್ತಾ ಕೂತ್ಕೊಂಡಿರ್ತಾರಲ್ಲ. ದೂರದಲ್ಲಿ ಇದ್ದುಕೊಂಡು ಬಾಳಿನಲ್ಲಿ ಭಾಗವಹಿಸದೆ ದೂರದಲ್ಲಿ ಇದ್ದುಕೊಂಡು ಆ ಬಾಳನ್ನ ಹಳಿದ್ರೆ ಅಥವಾ ಬಾಳನ್ನ ಬಾಳಿದ್ರೆ ಗೊಣಗುತ್ತಾ ಬಾಳಿದ್ರೆ ಏನ್ ಪ್ರಯೋಜನ? ಬೋಧಿಸತ್ವ ವಯಸ್ಸು. ನೀನು ಕೊನೆಯವರೆಗೂ ಕೂಡ ಹೋರಾಟ ಮಾಡಿ ನಿನ್ನ ಶಕ್ತಿ ಎಷ್ಟಿದೆ ಅಂತ ಪ್ರಪಂಚಕ್ಕೆ ಪರಿಚಯ ಮಾಡಿಸು. ಕೊನೆಯವರೆಗೂ ಧೀರತನವನ್ನ ಕಳ್ಕೊಳ್ಬೇಡ. ಹೆದರ್ಬೇಡ ಯಾವುದಕ್ಕೂ. ಏನಾಗುತ್ತೆ ಮಹಾ? ಏನೂ ಆಗಲ್ಲ, ಅಷ್ಟೇ. ಧೈರ್ಯವಾಗಿರ್ಬೇಕು. ಬದುಕೊಂದು ಕದನವೆಂದಂಜಿ ಬಿಟ್ಟೋಡುವನು ವಿಧಿಯ ಬಾಯಿಗೆ ಕವಳವಾಗ ದುಡಿಯುವನೇ ಎಲೆಯ ನುಂಕಾಗಿಸು ಮತಿ ಕಲೆಯ ಪಿಡಿದು ನೀನೆದುರಿನಿಲೆ ಬಿಡಿ ಒಲಿವ ಮಂಕುತಿಮ್ಮ ಅಂತ ಮತ್ತೊಂದು ಕಡೆ ಸ್ಫೂರ್ತಿಯುತ ಮಾತನ್ನ ಹೇಳ್ತಾರೆ. ಆದ್ರಿಂದ ಕೊನೆಯ ಉಸಿರಿಗೂ ಹೋರಾಟದ ಮನೋಭಾವವನ್ನ ಮುಂದುವರಿಸ್ತಾ ಹೋಗು. ಆಗ ನಿನಗೆ ನಿಜವಾಗಿ ಕೂಡ ಯಶಸ್ಸು ಸಿಗ್ತದೆ. ಬಾಳಿರುವುದೇ ಪಕ್ಷಿ ಪಾರ್ವತಾರಿಯ ರಕ್ಷೆ.
ಭಗವಂತನ ಸಂಕಲ್ಪದಂತೆ ನಾವು ಬಂದಿದ್ದೇವೆ, ನಾವು ಇರುತ್ತೇವೆ ಶಾಶ್ವತವಾಗಿ ಅಂದರೂ ಭಗವಂತ ಬಿಡುವುದಿಲ್ಲ. ಆದ್ದರಿಂದ ನೀನೊಂದು ಪಕ್ಷಿಯ ಹಾಗೆ ತಿಳ್ಕೊ, ನೀನೊಂದು ಮೀನು ಅಂತ ತಿಳ್ಕೊ. ಪಕ್ಷಿಗಳು ಮನುಷ್ಯ ಚಿಂತೆ ಮಾಡಿದಷ್ಟು ಚಿಂತೆ ಮಾಡುವುದಿಲ್ಲ. ಮನುಷ್ಯ ಬುದ್ಧಿಜೀವಿ, ಈ ಬುದ್ಧಿಯೆಲ್ಲ ಚಿಂತೆಗೆ ಉಪಯೋಗಿಸಿ ವೇಸ್ಟ್ ಮಾಡ್ಕೊಂಡ್ಬಿಡ್ತಾನೆ, ಹಾಳು ಮಾಡ್ಕೊಂಡ್ಬಿಡ್ತಾನೆ. ಆ ಪಕ್ಷಿಗೆ ನೋಡಿ ಇಂಥದ್ದು ಆಹಾರ ಯಾರು ಕೊಡ್ತಾರೆ? ಹಕ್ಕಿ ಮುನ್ನರಿಯುವುದೇ ತನ್ನ ಪಯಣದ ತೆರನ, ಇಕ್ಕುವರ ದಾರದನು ಕರೆದು ತಿರುಪೆಯನು, ರೆಕ್ಕೆ ಹೋದಂತಲೆದು ಸಿಕ್ಕಿದುದನ್ನುವುದು ತಕ್ಕುದಾಗದ ನಿನಗೆ ಮಗುತಿಮ್ಮ. ಅದೇ ಭಾವನೆ ತುಂಬುತ್ತಾರೆ. ಬಾನೊಳಿರುವುದೇ ಪಕ್ಷಿ ಪಾರ್ವದಾರಿಯ ನಕ್ಷೆ. ಪಕ್ಷಿ ಆಕಾಶದ ಹಾರತ್ತಲ್ಲ, ಯಾರಾದ್ರೂ ರೋಡ್ ರಿಪೇರಿ ಮಾಡ್ಕೊಡ್ತಾರ? ಎಲ್ಲಿ ಹೇಗೆ ಹಾರುತ್ತೆ ನೋಡಿ, ಅದು ತಲೆಬಿಸಿ ಮಾಡ್ಕೊಳ್ತಾರೆ. ರೋಡ್ ಸರಿ ಇಲ್ಲ, ಇಲ್ಲ ಹೊಂಡ ಗುಂಡಿ, ರೋಡಿಗೆ ಅಲಾಟೆ ಆಗಲಿಲ್ಲ, ದುಡ್ಡು ತಲೆ ಬಿಸಿ ಮಾಡ್ಕೊಳ್ಳೋದ? ಯಾವ ಹೊಂಡ ಗುಂಡಿಯೋ ಹೋಗದಪ್ಪ. ಹೊಂಡ ಗುಂಡಿ ಇದ್ರೆ ಆಕ್ಸಿಡೆಂಟ್ ಕಡಿಮೆ ಆಗೋದು, ಹೆಚ್ಚಾಗಲ್ಲ, ನಿಧಾನ ಹೋಗ್ಬೇಕಾಗತ್ತೆ. ಬಾನೊಳಿರುವುದೇ ಪಕ್ಷಿ ಪಾರುವ ದಾರಿಯ ನಕ್ಷೆ. ಬಾನಿನಲ್ಲಿ ಆಕಾಶದಲ್ಲಿ ಪಕ್ಷಿ ಹಾರುವ ದಾರಿ ಏನಾದರೂ ಇದೆಯಾ? ಮೀನು ನೀರುಳು ನುಸುಳೆ ಪಥ ನಿಯಮವಿರುವುದೇ? ಮೀನಿಗೆ ಒಂದು ದಾರಿ ಅಂತ ಇದೆಯಾ? ನೀನು ಎಲ್ಲ ಅಲ್ಲಿ ಈಜಿಕೊಂಡು ಹೋಗುತ್ತೆ. ಅದರಿಂದ ಮೀನು ನೀರುಳು ನುಸುಳೆ ಪಥ ನಿಯಮವಿರುವುದೇ? ಏನೋ ನೂಕುವುದನು, ಏನೋ ನಮ್ಮನ್ನ ಏನೋ ಎಳೆಯುತ್ತೆ, ಏನೋ ನೂಕುತ್ತೆ, ನಮ್ದೇನು ಕೆಲಸ ಇಲ್ಲ. ಒಂದ್ಯಾವುದೋ ತಳ್ಳುತ್ತಾ ಇರುತ್ತೆ, ಮತ್ತೊಂದು ಎಳಿತಾ ಇರುತ್ತೆ. ಹೇಗೆ ಅಂತ ಸುಂದರವಾಗಿ ರೂಪಕವನ್ನು ಕೊಡ್ತಾರೆ. ನೀನೊಂದು ಗಾಳಿಪಟ, ಗಾಳಿಪಟಕ್ಕೆ ಸ್ವಂತ ಅಸ್ತಿತ್ವ ಇಲ್ಲ. ಒಂದು ಕಡೆ ದಾರ ಇರುತ್ತೆ, ಒಂದು ಕಡೆ ಗಾಳಿ ಇರುತ್ತೆ. ಗಾಳಿ ಮುಂದಕ್ಕೆ ಚಲಿಸುವಂತೆ ಮಾಡಿದ್ರೆ ದಾರ ಹಿಂದಕ್ಕೆ ಜಗುತ್ತಾ ಇರುತ್ತೆ. ಮುಂದಕ್ಕೂ ತಳ್ಳಬೇಕು, ಹಿಂದಕ್ಕೂ ಜಗಬೇಕು, ಆಗ ಬದುಕು ಪೂರ್ಣ. ನೀನೊಂದು ಗಾಳಿಪಟ ಅಷ್ಟೇ, ಅದಕ್ಕಿಂತ ಹೆಚ್ಚಲ್ಲಪ್ಪ. ಎಷ್ಟು ಚೆನ್ನಾಗಿ ಹೇಳ್ತಾರಲ್ಲ. ಅನ್ನದ ದೂರಗಿಂತ ಚಿನ್ನದ ದೂರಗಿಂತ, ಆತ್ಮಪ್ರಜ್ಞೆಯನ್ನ ತಿಂದು ಹಾಕುವುದು ಯಾವುದೆಲ್ಲ ಅಂತ ಈ ಮುಕ್ತಕದಲ್ಲಿ ಹೇಳ್ತಾರೆ ಡಿ ವಿಜಿ ಅವರು. ಆತ್ಮವನ್ನ ಮರೀತೇವಲ್ಲ, ಆತ್ಮಜ್ಞಾನವೇ ನಮಗೆ ಇಲ್ಲ ಅಂತ ಆಗ್ತದಲ್ಲ, ಯಾಕೆ? ಮೊದಲು ಹಸಿವೆ ಆಗಿದೆ ಅಂದ್ರೆ ಅನ್ನ ಬೇಕು ನಮಗೆ. ಹಸಿವೆ ಆಗಿದೆ ಅಂದ್ರೆ ಅನ್ನ ಬಿಟ್ರೆ ಮತ್ತೆ ಚಿನ್ನ ಬೇಕು ಅಂತ ಅನ್ಸೋದೇ ಇಲ್ಲ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ. ಇನ್ನು ಹೊಟ್ಟೆ ತುಂಬಿದೆ, ಆಮೇಲೆ ಚಿನ್ನ ಬೇಕು ಅಂತ ಅನ್ಸುತ್ತೆ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ. ಅನ್ನವೇನೋ ಹೊಟ್ಟೆ ತುಂಬಿಸ್ಕೊಳ್ಳೋದು ಬೇಕು, ಅದು ಸಹಜ, ನ್ಯಾಯಯುತವಾದ್ದು. ಚಿನ್ನ ಯಾಕೆ ಬೇಕು? ಆತ್ಮಪ್ರಜ್ಞೆಯನ್ನು ಮರೆಸುತ್ತೆ ಅದು. ಚಿನ್ನದಾತುರಕ್ಕಿಂತ ಹೋಗ್ಲಿ, ಚಿನ್ನದಲ್ಲೇ ತೃಪ್ತಿ ಪಟ್ಬಿಡ್ತೀವ ನಾವು. ಒಳ್ಳೆ ಚಿನ್ನ ಇದೆ ಅಂದ್ರೆ
ಚಿನ್ನದಂತ ಹುಡುಗಿ ಬೇಕು ಅಂತ ಅನ್ಸುತ್ತೆ. ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡು ಒಲವು, ಹೆಣ್ಣು ಗಂಡು ಒಲವು ಪ್ರೀತಿ ಅದು ಇನ್ನೂ ಆತ್ಮವನ್ನ ಮರೆಸಿಬಿಡುತ್ತಂತೆ. ಅದಕ್ಕೆ ನೋಡಿ, ಎಂಗೇಜ್ಮೆಂಟ್ ಆದ್ರೆ ಹುಡುಗ ಹುಡುಗಿ ರೋಡಲ್ಲಿ ನಿಂತ್ಕೊಂಡ್ರೆ ಬೆಳಗಿಂದ ಸಾಯಂಕಾಲವೂ ಮಾತಾಡ್ತಿರ್ತಾರೆ. ಯಾವ ಥಿಯರಿ ಮಾತಾಡ್ತಾರೆ ಗೊತ್ತಿಲ್ಲ, ಏನ್ ಮಾತಾಡಿದ್ರೆ ಗೊತ್ತಿಲ್ಲ, ಮತ್ತೇ ಬಿಟ್ಟಿರ್ತಾರೆ ಎಲ್ಲ. ಆತ್ಮ ಅಂತಿದೆ, ಶರೀರ ಅಂತಿದೆ, ಎತ್ತು ಪ್ರಜ್ಞೆನೇ ಇಲ್ಲ. ಈಗ ನೋಡ್ತೀವಲ್ಲ, ಅದಕ್ಕೂ ಪ್ರೀ ವೆಡ್ಡಿಂಗ್ ಶೋ ಅಂತ ಒಂದು ಆಗ್ತಾ ಇದೆ. ಯಾವ ಕರ್ಮಕ್ಕ ಗೊತ್ತಿಲ್ಲ. ಎಲ್ಲ ಆ ಪ್ರೀ ವೆಡ್ಡಿಂಗ್ ಶೋ ಆದ್ಮೇಲೆ ಮದುವೆ ಆಗಬೇಕು ಹೇಳಿ. ಎಲ್ಲ ಅನರ್ಥದ ಪರಂಪರೆನೇ ಅದು. ಕೆಲವಷ್ಟಾದ್ರೂ ಗಂಭೀರವಾಗಿರ್ತವೆ ಸೀನರಿಗಳು, ಇನ್ನು ಕೆಲವು ಸಿನಿಮಾ ಬೇಡ ಹೋಗ್ಬೇಕು, ಆ ಪರಿಸ್ಥಿತಿ ಬಂದಿದೆ. ಹಾಗೆ ಎಲ್ಲವೂ ಆತ್ಮಪ್ರಜ್ಞೆಯನ್ನ ಮರೆಯುತ್ತೆ. ನಾವು ಆತ್ಮಜ್ಞಾನಕ್ಕಾಗಿ ಬಂದವರು. ಅದಕ್ಕೆ ನಮ್ಮ ಋಷಿಗಳು ಅಧ್ಯಾತ್ಮ ಜ್ಞಾನ ನಮ್ಮ ಮುಖ್ಯವಾದ್ದು. ಯಾವ ವಿದ್ಯಾ ಸಾ ವಿಮುಕ್ತಯೇ, ಯಾವ ವಿದ್ಯೆ ನಮ್ಮ ಹುಟ್ಟು ಸಾವುಗಳನ್ನ ಬಂಧನವನ್ನ ಕಳಚುವಂತೆ ಮಾಡುತ್ತೋ ಅದು ವಿದ್ಯೆ. ಇವೆಲ್ಲ ಅಲ್ಲ. ಇನ್ನು ಬಂಧನ ಉಂಟು ಮಾಡುವಂಥದ್ದು ನಮ್ಗೆ ಅದೆಲ್ಲ ವಿದ್ಯೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಆದ್ರಿಂದ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು. ಬರೇ ಇಷ್ಟ ಆಯ್ತಾ? ಮದುವೆ ಆದ್ರೂ ಆರಾಮಾಗಿದ್ದಾರ, ಅಲ್ಲಿಗೆ ಬಿಟ್ಬಿಡ್ತೀವ ನಾವು? ಮನ್ನಣೆಯ ದಾಹ. ನಾವು ಗಂಡ ಹೆಂಡತಿ ಅಂದ್ರೆ ಇಡೀ ಸಮಾಜದಲ್ಲಿ ನಮ್ಮನ್ನು ಗುರುತಿಸ್ಬೇಕು. ಯಾಕೆ ಗೊತ್ತಿಲ್ಲ, ಜಗಳ ಆಡ್ಕೊಂಡೇ ಗುರುತಿಸ್ಕೊಳ್ತಾರೆ. ಮನ್ನಣೆಯ ದಾಹ ಎಲ್ಲದಕ್ಕಿಂತ ತೀಕ್ಷ್ಣತಮ. ಈ ಮನ್ನಣೆಗಾಗಿ ಎಷ್ಟೆಲ್ಲ ಅನಾಹುತಗಳು ನಡೀತವೆ ನೋಡಿ. ಎಲ್ಲ ಕರೀತಾರೆ, ಒಂದು ಕುರ್ಚಿ ಹಾಕ್ತಾರೆ, ಒಂದು ಶಾಲ್ ಉದಿಸ್ತಾರೆ, ಹಾರ ಹಾಕ್ತಾರೆ. ಹಾರ ಹಾಕಿದವರೇ ಹಾರ ವಾಪಸ್ ತಗೋತಾರೆ, ಶಾಲ್ ಉದಿಸಿದರೆ ತಗೊಂಡು ಹೋಗ್ತಾರೆ ವಾಪಸ್. ಮನ್ನಣೆ ಇವತ್ತಂತೂ ಮನ್ನಣೆ ಪ್ರಪಂಚ ಆಗಿಬಿಟ್ಟಿದೆ. ಯಾಕೆ ಬೇಕು ಹೇಳಿ? ತಂಗಾಳ್ಮಿಸಾಗಡಂ ಸಾಕೆನೋ ಉಪವಾಸಿ ಸಿಂಗಾರ ಸಂಗಾತಿ ಬೇಕುಂಡವನಿಗೆ ಬಂಗಾರ ಪದವಿ ಪ್ರತಿಷ್ಠೆ ಬೇಕಾ ಬಳಿಕ ಹಿಂಗದ ಎದೆ ಚಿಲುಮೆ ಮಂಗುತಿಮ ಅಂತ ಮತ್ತೊಂದು ಕಡೆ ಹೇಳ್ತಾರೆ. ಇದು ತೃಪ್ತಿ ಪಡುವುದೇ ಇಲ್ಲ. ಮನ್ನಣೆಯ ದಾಹ ಎಲ್ಲದಕ್ಕೂ ತೀಕ್ಷ್ಣತಮ. ಇವೆಲ್ಲ ನಮ್ಮ ಆತ್ಮಜ್ಞಾನವನ್ನೇ, ಆತ್ಮವನ್ನೇ ತಿಂದು ಹಾಕಿಬಿಡುತ್ತೆ. ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಡಪ್ಪ. ನಿನ್ನ ಒಳಗೆ ನೀನು, ನಿನ್ನಂತೆ ನೀನು. ಮೊಳಕೆ ಒಗೆಯುವ ಒಳಗೆ
ನಿನ್ನ ತುಟಿಗಳನ್ನು ಮಂಕುತಿಮ್ಮ ಬೆಳಕಿನ ಸೂರ್ಯ ಚಂದ್ರನದೊಂದು ಸತ್ತಿಲ್ಲ ಒಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಇಳೆಯಿಂದ ಮೊಳಕೆ ಒಂದು ತಮಟೆಗಳಿಲ್ಲ ಮನ ಮಗುವೊಂದು ತುತ್ತೂರಿದರೆ ಇಲ್ಲ ಒಲಿ ನಿನ್ನ ತುಟಿಗಳನ್ನು ಒಲಿ ನಿನ್ನ ತುಟಿಗಳನ್ನು ಇನ್ನೂ 2-3 ಪದ್ಯಗಳಿದ್ದಾವೆ. ಈ ರೀತಿಯಾಗಿ ಹಿಡಿದ್ರೆ ನಾವೇನ್ ಮಾಡ್ಬೇಕು? ಹೊಲಿ ನಿನ್ನ ತುಟಿಗಳನ್ನು. ಎಷ್ಟು ಅದ್ಭುತವಾದ ಪದ್ಯ ಇದು. ಇದು ಮುತ್ತು ಅಂತ ಹೇಳುತ್ತೆ. ಈ ಕಗ್ಗದ ಪದ್ಯಗಳಲ್ಲಿ ಅತ್ಯಂತ ಬೆಲೆ ಬಾಳುವ ಮುತ್ತಿನಂತಹ ಪದ್ಯ ಇದು. ನಮಗೆಲ್ಲರಿಗೂ ತುಂಬಾ ಅಗತ್ಯವಾದದ್ದು. ಅಹಂಕಾರ ಪಡಬೇಡ, ನೀನೇನು ಅಲ್ಲ. ಈಗ ಮಧ್ಯಸ್ಥರಿಗೆ ಕೂತ್ಕೊಂಡಿದ್ದಾರೆ ಬಾಕೂತರು, ಅಲ್ಲೋ ಕೂತ್ಕೊಂಡು ಮಧ್ಯಸ್ಥರು, ಮಧ್ಯದಿಷ್ಟ ರೀತಿ, ಮಧ್ಯದಿಷ್ಟ ರೀತಿ ಮಧ್ಯಸ್ಥ ಅಷ್ಟೇ. ಇಲ್ಲಿ ಎಲ್ಲ ಚಂದ್ಯವಾಗ ನಾನು ಉಪನ್ಯಾಸ ಏನೋ ಹೇಳ್ತಾ ಇದ್ದೀನಿ, ಅಲ್ಲಿ ಕೂತ್ಕೊಂಡಾಗ ಮರೆತು ಬಿಡ್ಬೇಕು. ನಾನು ಪೊರಕೆ ಕೊಟ್ಟರು ಈ ದೇವಸ್ಥಾನ ಗುಡಿಸಬೇಕು. ಅಹಂಕಾರ ಸಂಪೂರ್ಣವಾಗಿ ನಿರ್ಯಾಸ ಆಯ್ತು ಅಂದ್ರೆ, ದೂರ ಆಯ್ತು ಅಂದ್ರೆ ಭಗವಂತ ಒಯ್ಯಲಿಕ್ಕೆ ಪ್ರಥಮ ಪಾದ ಇಡ್ತಾನಂತೆ. ಎಷ್ಟು ಸುಂದರವಾಗಿ ಒಂದಷ್ಟು ರೂಪಗಳನ್ನ ಕೊಡ್ತಾ ಹೋಗ್ತಾನೆ ಡಿವಿಜಿ. ಭೂಮಿ ಅದೆಷ್ಟು ಸಾಧನೆ ಮಾಡುತ್ತೆ, ಸದ್ದು ಮಾಡಿದೆ ಎಲ್ಲರೂ. ಇಳೆಯಿಂದ ಮೊಳಕೆಯೊಗೆ ಒಂದು ತಮಟೆಗಳಿಲ್ಲ. ಕೋಟಿ ಕೋಟಿ ಬೀಜಗಳನ್ನ ಭೂಮಿ ಮೊಳಕೆ ಬರ್ಸುತ್ತಲ್ಲ. ನಾನು ಇಷ್ಟು ಮೊಳಕೆಯನ್ನ ಇವತ್ತು ಬರ್ಸಿದ್ದೇನೆ ಅಂತ ತಮಟೆ ಬಾರಿಸಿ ಯಾವತ್ತಾದ್ರೂ ಭೂಮಿ ಹೇಳ್ಕೊಂಡಿದೀಯಾ? ನಮ್ ಯೋಗ್ಯತೆ ಮೊಳಕೆ ಬರ್ಸಕ್ಕಾಗತ್ತಾ? ಸದ್ದಿಲ್ಲದೆ ಎಷ್ಟು ಗಟ್ಟಿಯ ಕಾಳು ಭೂಮಿಗೆ ಬಿತ್ತು ಅಂದ್ರೆ ಮೆದುವಾಗಿ ಮೊಳಕೆ ಹೊರ ಬರುತ್ತಲ್ಲ. ಹುಣಸೆ ಬೀಜ ಎಷ್ಟು ಗಟ್ಟಿ ನೋಡಿ, ಅದು ಭೂಮಿಗೆ ತಾಗಿ ಅದೂ ಒಡೆದು ಮೊಳಕೆ ಬರುತ್ತಲ್ಲ. ಇಷ್ಟು ಅದ್ಭುತವಾದ ಕೆಲಸವನ್ನು ಮಾಡಿದ್ರು ಕೂಡ ಭೂಮಿ ಯಾವತ್ತೂ ಕೂಡ ತಮಟೆ ಬಾಸಿ ನಾನು ಇಷ್ಟು ಮಾಡಿದ್ದೇನೆ ಅಂತ ಹೇಳಿಕೊಳ್ಳಲ್ಲ. ಅನೇಕ ಮರಗಳು ಹಣ್ಣನ್ನು ಮಾಗಿಸ್ತವೆ, ಹೂವನ್ನು ಬಿಡ್ತವೆ, ಕಾಲಕ್ಕೆ ತಕ್ಕಂತೆ ಋತುಗುಣಕ್ಕನುಗುಣ ಆಗುವಂತೆ ಹೂ ಬಿಡ್ತವೆ, ಚಿಗುರುತ್ತವೆ, ಹಣ್ಣಾಗುತ್ತೆ. ಯಾವುದಾದ್ರೂ ಒಂದು ಮರ ಈ ವರ್ಷ ನಾನು ಇಷ್ಟವನ್ನು ಕೊಟ್ಟಿದೆ ಅಂತ ತುತ್ತು ಎತ್ತಿ ಜಗಜ್ಜಾಹೀರಾತು ಮಾಡುತ್ತಾ ನಿಂತಲ್ಲೇ ನಿಂತು ಮಾಡುವ ಕೆಲಸ ನಮ್ಗೆ ಗೊತ್ತಾಗಲ್ಲ. ಎಲ್ಲಿಯೋ ಬೇರೆಗಳನ್ನ ಕಳಿಸುತ್ತೆ, ಎಲ್ಲೋ ಇರುವ ಗೊಬ್ಬರನ್ನ ನೀರನ್ನ ತರುತ್ತೆ, ಚಿಗುರಿನ ತುದಿಗೂ ಹಂಚುತ್ತೆ, ಹಣ್ಣು ಮಾಡುತ್ತೆ, ನಮಗೆ ಕೊಡುತ್ತೆ. ಹಣ್ಣು ಮಾಡಿದ ಮೇಲೆ ಅದು ಇಟ್ಕೊಳ್ಳಲ್ಲ, ಕಳಚಿ ಬಿದ್ದು ಬಿಡುತ್ತೆ.
ಬೇರೆಯವರಿಗಾಗಿ ಬದುಕುವಂತ ಸಂದೇಶ ಎಷ್ಟು ಚೆನ್ನಾಗಿದೆ ಅಲ್ವಾ? ಫಲವಾಗು ಒಂದು ತುತ್ತೂರಿ ದನಿ ಇಲ್ಲ. ಫಲ ಮಾಗಿ ಬೀಳುವಾಗ ತುತ್ತೂರಿ ದನಿ ಇಲ್ಲ. ಹಲಸಿನ ಹಣ್ಣು ಆಯಿತು ಅಂದ್ರೆ ಮೌನವಾಗಿ ಆಹ್ವಾನ ಕೊಡುತ್ತಾರೆ, ಸದ್ದು ಮಾಡಲ್ಲ. ಮೂಗಿಗೆ ಬಡಿದ್ರೆ ಯಾವುದೋ ಹಣ್ಣಾಗಿದೆ, 100 ಕಾಯಿದಾವೆ, ಒಂದು ಹಣ್ಣಾಗಿದೆ ನಮ್ಗೆ ಗೊತ್ತಾಗ್ಬಿಡುತ್ತಲ್ವಾ? ಎಷ್ಟು ಚೆನ್ನಾಗಿ ಸಂದೇಶ ಕೊಡುತ್ತೆ, ಸದ್ದು ಮಾಡುತ್ತೆ ಅದು ಯಾವತ್ತಾದ್ರೂ. ಬೆಳಕೀಗ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ. ಇಡೀ ಜಗತ್ತನ್ನ ಬೆಳಗ್ತಾನೆ ಸೂರ್ಯ, ಇಡೀ ಜಗತ್ತಿಗೆ ಬೆಳಕನ್ನು ಕೊಡ್ತಾನೆ ಚಂದ್ರ. ಸೂರ್ಯೋದಯದ ಸದ್ದಿದೆಯಾ? ಚಂದ್ರೋದಯದಾಗ ಸದ್ದಿದೆಯಾ? ಇವನು ಎದ್ದ ಅಂದ್ರೆ ಒಬ್ಬ ಹೊಡ್ಕಡೆ ಎದ್ದ. ಪ್ರಕೃತಿ ಮನುಷ್ಯನನ್ನ ಬಿಟ್ರೆ ಜಗತ್ತಿನಲ್ಲಿ ಎಲ್ಲಿಯೂ ಶಬ್ದ ಇಲ್ಲ. ಸದ್ದು ಮಾಡದೆ ನೀನು ಜಗಕ್ಕೆ ಬಂದವನಲ್ಲ. ಒದ್ದಾಟ ಗುದ್ದಾಟ ಬಾಳೆಲ್ಲವಾಯ್ತು, ಗದ್ದಲವ ಬಿಡಲು ಕಡೆ ದಿನವಾಗು ಮಾನೀತೆ, ನಿದ್ದೆ ಒಂದು ಸಾವ ಪಡೆ. ಮತ್ತೊಂದು ಕಡೆ ಎಚ್ಚರ ಕೊಡ್ತಾರೆ, ಸದ್ದು ಮಾಡಬೇಡಪ್ಪ, ಬೆಳಕೀ ಜಗತ್ತನ್ನೇ ಬೆಳಗ್ತಾನೆ. ಒಬ್ಬ ಟಾರ್ಚ್ ಬಿಟ್ರೆ ನಾನು ಊರಿಗೆಲ್ಲ ಟಾರ್ಚ್ ಬಿಟ್ಟೆ ಅಂತ ನೋಡ್ಕೊಂಡಿರ್ತಾನೆ ಅಷ್ಟೇ. ಜಗತ್ತಿನ ಎದುರುಗಡೆ ನೀನೇನು ಅಲ್ಲ. ನಿನ್ನ ಅಲ್ಪತನ ತಿಳ್ಕೊಂಡ್ರೆ ಭಗವಂತನ ವಿಸ್ತೃತ ರೂಪ ಗೊತ್ತಾಗುತ್ತೆ. ದೇವಸ್ಥಾನಕ್ಕೆ ಬಂದ್ರೆ ಭಗವಂತ ಎಂಥ ಅದ್ಭುತವಾದ ನೀಲೆ, ಹೌ ಗ್ರೇಟ್ ಯು ಆರ್, ಎಂಥ ಅದ್ಭುತ ನೀನು ಅಂತಾದಾಗ ನಿನ್ನ ಎದುರುಗಡೆ ನಾನು ಎಷ್ಟು ಚಿಕ್ಕವನು ಅಂತ ಗೊತ್ತಾದಾಗ ಮಾತ್ರ ಭಗವಂತನ ಮಹತ್ವ ಗೊತ್ತಾಗಲ್ಲ. ನಾನೇ ದೊಡ್ಡವನು ಅಂತಂದ್ರೆ ಯಾಕಪ್ಪ ದೇವಸ್ಥಾನಕ್ಕೆ ಬರಬೇಕು? ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ. ಕೊನೆಗೆ ನಮಗೆ ಸಂದೇಶ ಕೊಡ್ತಾರೆ, ಒಲಿ ನಿನ್ನ ತುಟಿಗಳನ್ನು, ಮಾಡು ಕೆಲಸ ಮಾಡು, ಮೂಲೆಯಲ್ಲಿ ಕೂತ್ಕೊಂಡು ಮಾತಾಡಬೇಡ, ನಾನು ಮಾಡಿದೆ ಅಂತ ಯಾವತ್ತೂ ಹೇಳ್ಬೇಡ. ಇವತ್ತು ನಿಲ್ಸಕ್ಕಾಗತ್ತ ಅಂತ ಮತ್ತೊಂದು ಕಡೆ ಪೊರಕೆ ಎಕ್ಸಾಂಪಲ್ ಕೊಡ್ತಾರೆ ಡಿವಿಜಿ. ಎಲ್ಲ ಗೊಡಿಸುತ್ತೆ, ಮೂಲೆ ಹೋಗಿ ಸೇರುತ್ತೆ. ಯಾವತ್ತಾದರೂ ಪೊರಕೆಗೆ ಬೆಲೆ ಕಡಿಮೆ ಆದದ್ದುಂಟ? ಯಾಕೆ? ಮಾಡೋ ಕೆಲಸ ಮಾಡುತ್ತೆ, ಮೂಲೆಗೆ ಸೇರುತ್ತೆ. ಮೂಲೆಗೆ ಸೇರಿದ್ರೆ 2 ಲಾಭ ಅದಕ್ಕೆ, ಮತ್ತಾರು ಮೂಲೆಗೆ ಹಾಕಲ್ಲ. ಮಾಡೋ ಕೆಲಸ ಮಾಡಿ ಮೂಲೆ ಸೇರ್ಬಿಟ್ರೆ ಮತ್ತಾರು ಮೂಲೆ ಸೇರಿಸ್ತಾರೆ. ಒಂದು ಸಭೆ ಸಮಾರಂಭದ ಹಿಂದೆ ಕುತ್ಕೊಂಡ್ಬಿಟ್ರೆ ಎಷ್ಟು ಲಾಭ ನಮಗೆ, ಮತ್ತೆ ಅವ್ರು ಹಿಂದೆ ಕಳಿಸಲ್ಲ. ಮುಂದೆ ಗೆಸ್ಟ್ ಕೂತ್ಕೊಳ್ಳೋದು, ಅತಿಥಿ ಕೂತ್ಕೊಂಡ್ರೆ ಇಲ್ಲಿ ಗೆಸ್ಟ್ ಬರ್ತಾರೆ, ಆಚೆಗೆ ಹೋಗಿ ಕಳಿಸಿ ಅವಮಾನ. ಹಿಂದೆ ಕೂತ್ಕೊಂಡು ಗುರುತಿಸಿ ಕೈ ಹಿಡಿದು ಬಂದು ನೀವು ಬೇಕಪ್ಪ ನಮ್ಗೆ ಕೂತ್ಕೊಳ್ಳಿ ಕೂರಿಸಿದ್ರೆ ಎಷ್ಟು ಗೌರವ ಅಲ್ವಾ? ಮೊದಲೇ ಹೋಗಿ ಯಾಕೆ ಕೂತ್ಕೋತೀಯ? ಹಾಗೆ ಹೊಲಿ ನಿನ್ನ ತುಟಿಗಳನ್ನು, ಮಾಡುವ ಕೆಲಸ ಮಾಡು, ಮೌನವಾಗಿ ಕೂತ್ಕೋ. ಆಗ ಭಗವಂತಿಗೆ ತೃಪ್ತಿ ಆಗತ್ತೆ. ಆಗ ಸಮಾಜ ಮೂಲೆಗೂ ಪರಕೆಯನ್ನು ಹುಡ್ಕೊಂಡು ಬರುತ್ತಲ್ಲ. ಅದೆಲ್ಲರೂ ನಾನಿದ್ದೀನಿ ಅಂತ ಹೇಳುತ್ತಾ ಎಲ್ಲಾದ್ರೂ ಬಯಲಲ್ಲಿ ಇಟ್ಟಿರ್ತಾರೆ ಅದನ್ನ. ಪೊರಕೆಯ ಸಂದೇಶ ಇದೆಯಲ್ಲ ಮನುಷ್ಯನಿಗೆ ಇದ್ರೆ ಸಾಕು. ಅದಕ್ಕೆ ನಾವು ಯಾವ ಸ್ಥಾನದಲ್ಲಿತ್ತು ಆ ಸ್ಥಾನ ಆ ಸಮಯಕ್ಕೆ ಮಾತ್ರ, ಬೇರೆ ಸಮಯದಲ್ಲಿ ಎಲ್ಲರ ಜೊತೆಗೆ ನಾವು ಸೇರ್ಕೋಬೇಕು. ಅದರಿಂದ ಅದ್ಭುತವಾದ ಸಾಧನೆ ಪ್ರಕೃತಿ, ಮರ, ಗಿಡ ಎಲ್ಲ ಮಾಡುತ್ತೆ. ಆದ್ರೆ ಎಲ್ಲಿಯೂ ಸದ್ದು ಮಾಡಲ್ಲ. ಇದರ ಮುಂದೆ ನೀನು ಏನೂ ಅಲ್ಲ, ದೊಡ್ಡೆಯನ್ನ ಹೊಲ್ದಾಕೊಂಡು ಮಾಡು ಕೆಲಸ ಮಾಡು. ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ. ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ, ಕಿವಿಗೆ ಕೇಳಿಸದಿರಲಿ. ಹಿತವಿರಲಿ ವಚನದಲ್ಲಿ, ಹಿತವಿರಲಿ ವಚನದಲ್ಲಿ, ಋತವಿರಲಿ. ಹಿತ ಇರಲಿ ವಚನದಲ್ಲಿ, ಋತವಿರಲಿ.
ಸ್ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ ಮಿತ ಇರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ ಅತಿ ಬೇಡ ಅತಿ ಬೇಡ ಅತಿ ಬೇಡ ಅತಿ ಬೇಡ ಅತಿ ಬೇಡ ಅತಿ ಬೇಡ ಎಲ್ಲಿಯೋ ಮಂಕುತಿಮ್ಮ ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ ಅತಿ ಬೇಡ ಎಲ್ಲಿಯೋ ಮಂಕುತಿಮ್ಮ ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ ಅತಿ ಬೇಡ ಎಲ್ಲಿಯೋ ಮಂಕುತಿಮ್ಮ. ಯಶಸ್ವಿ ಬದುಕಿನ ಸಂವಿಧಾನ ಅಂತ ಈ ಅಂಶಗಳನ್ನು ನಾವು ಬರಿಬೇಕಾಗ್ತದೆ. ಈ ಕ್ಷಣದಿಂದಲೇ ಇವುಗಳನ್ನು ನಮ್ಮ ಜೀವನ ಅಳವಡಿಸಿಕೊಳ್ಳಬಹುದು. ಆಗ ಒಂದಲ್ಲ ಒಂದು ರೀತಿಯಲ್ಲಿ ಯಶಸ್ಸನ್ನು ನಾವು ಪಡಿತೇವೆ. ಅದನ್ನು ಒಟ್ಟು ಮಾಡಿ ಸಾಮಾನ್ಯ ಕಾಲೇಜಿಗೆ ಹೋದಾಗ, ಸ್ಪೀಚಿಗೆ ಹೋದಾಗ ಇದನ್ನ ನಾನು ಮಕ್ಕಳಿಗೆ ಯಾವಾಗಲೂ ಹೇಳ್ತಾ ಇರ್ತೇನೆ. ಇದನ್ನ ಬಾಲ್ಯದಿಂದಲೂ ಕೂಡ ನಾವು ಅಳವಡಿಸಿಕೊಳ್ಬೇಕು ಅಂತ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಸ್ಮಿತವಿರಲಿ ವದನದಲ್ಲಿ, ಮುಖದಲ್ಲಿ ಮಂದಹಾಸ ಯಾವಾಗಲೂ ಇರಬೇಕಂತೆ. ಮಂದಹಾಸಕ್ಕೆ ಶಕ್ತಿ ಇದೆ ಗೊತ್ತಾ? ಮನೆಯಲ್ಲಿರೋರು, ವಿಶೇಷವಾಗಿ ನಾರಿ, ಮನೆಯಲ್ಲಿ ಬರುವ ಅತಿಥಿಗಳಿಗೆ ನಗುನಗುತ್ತಾ ಸ್ವಾಗತಿಸಿದರೆ ಆ ಮನೆಗೆ ನೆಂಟಿಸ್ಟರು ಜಾಸ್ತಿ ಬರ್ತಾರೆ. ಇನ್ಯಾರು ಬರಬಾರ್ದು ಅಂದ್ರೆ ಮುಖ ಸಿಂಡ್ರಿಸ್ಕೊಂಡು ಒಂದ್ಸಲ ಮಾತಾಡಿದ್ರು ಸಲ, ಆಮೇಲೆ ಯಾರೂ ಹೋಗಲ್ಲ. ಆ ನಗುಗೆ ಶಕ್ತಿ ಇದೆ, ಭಗವಂತ ನಮ್ಗೆ ಕೊಟ್ಟಿದ್ದಾನೆ. ಯಾವ ಪ್ರಾಣಿಗಳಿಗೂ ನಮಗಷ್ಟು ಕೊಟ್ಟಷ್ಟು ಶಕ್ತಿ ಕೊಟ್ಟಿಲ್ಲ. ನಾಯಿ ನಗಬೇಕು ಅಂದ್ರೆ ಅದು ಹಲ್ಲು ತೋರಿಸಿದ್ರೆ ಯಾರಿಗೆ ನಮ್ಗೆ ಖುಷಿ ಆಗುತ್ತೆ ಹೇಳಿ? ಹೆದರಿಕೆನೇ ಆಗುತ್ತಲ್ವಾ? ನಾವು ಎರಡು ಹಲ್ಲು ತೋರಿಸಿದ್ರೆ ಸ್ಮಿತವಿರಲಿ ವದನದಲ್ಲಿ, ಮುಖದಲ್ಲಿ ಯಾವಾಗಲೂ ಸ್ಮಿತ ಅಂದ್ರೆ ಮಂದಹಾಸ, ಹೂವು ಅರಳಿದ ಹಾಗೆ ಇರ್ಬೇಕಂತೆ ನಗು. ನಗುಗೆ ಹೇಗಿರ್ಬೇಕು ಅಂತ ಆಮೇಲೆ ಕೊಡ್ತಾರೆ. ಅಲ್ಲಿ ಕೊಡ್ತಾರೆ, ಕಿವಿಗೆ ಕೇಳಿಸದಿರಲಿ. ನಾವು ನಗುವ ನಗು ಬೇರೆಯವ್ರ ಕಿವಿ ಕೇಳಿಸಬಾರ್ದಂತೆ. ಮಂದಹಾಸ, ಹೂವು ಅರಳಿತು ಬೇರೆ ಯಾರಿಗೂ ಕೇಳಿಸಲ್ಲ. ಎಷ್ಟು ಮಂದವಾಗಿ ಅರಳುತ್ತಾ ಇದ್ರು, ಕಿವಿ ಕೇಳಿಸ್ಬೇಡ, ಯಾವಾಗಲೂ ನಗ್ತಾ ಇರು. ಅದು ಒಳಗಡೆ ಅಂತರ್ಮುಖವಾದ ಸಂತೋಷದ ಅಭಿವ್ಯಕ್ತಿ. ಅದು ನಗ್ತಾ ಇರು, ಏನ್ ದಾಡಿ. ಮನೇಲಿ ನಗಲ್ಲ. ನೀನು ಪಾರ್ಕಲ್ಲಿ ಹೋಗಿ ತಿಂಗಳಿಗೆ 500 ರೂಪಾಯಿ 1000 ರೂಪಾಯಿ ಕೊಟ್ಟು ನಗ್ತಾರೆ. ಹಾ ಹಾ 1 2 3 ನಮ್ಮ ಹಣೆ ಬರಲಿ ಹೀಗೆ ಹೋಗಿದೆ. ಮನೆಯಲ್ಲೇ ನಗ್ತಾ ಇದ್ರೆ ಹೊರಗಡೆ ಹೋಗ್ಬೇಕಾ? ಎಷ್ಟು ಚೆನ್ನಾಗಿದೆ ನೋಡಿ. ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ. ಕಿವಿ ಕೇಳಿಸಿದ್ರೆ ಖಳನಾಯಕನ ನಗು ಆಗುತ್ತೆ. ಖಳನಾಯಕನು ನಗ್ತಾನಲ್ವಾ, ಆಹಾ ಅಂದ್ರೆ ಯಾರಿಗೆ ಇಷ್ಟ ಆಗುತ್ತೆ ಅದು? ಹಿತವಿರಲಿ ವಚನದಲ್ಲಿ. ಮತ್ತೆ ಎರಡನೇದು, ಇಡೀ ಸಮಗ್ರ ಮಾತಿನ ಸಂವಿಧಾನ ಬಂತು. ಮಾತಾಡುವಾಗ ಬೇರೆಯವರಿಗೆ ನೋವಾಗುವ ಹಾಗೆ ಮಾತಾಡಬೇಡ, ಅದೆಷ್ಟೇ ಕಷ್ಟ ಆಗಲಿ. ಇದನ್ನ ಈ ಸಮಯದಿಂದಲೇ ನಾವು ಅಳವಡಿಸಿಕೊಂಡ್ರೆ ಎಷ್ಟು ಅನುಕೂಲ ಅಲ್ವಾ? ಬರೇ ಮಾತಿನಿಂದಲೇ ಎಲ್ಲ ಸರ್ವಸ್ವ ಅಪಹರಣ ಆಗುವುದು ಅದರಿಂದಲೇ. ಮಾತಿನಿಂ ನಗೆಗಣಿಯು, ಮಾತಿನಿಂ ಹಾಗೆ ಕೊಲೆಯು, ಮಾತಿನಿಂ ಸರ್ವ ಸಂಪದವು, ಲೋಕಕ್ಕೆ ಮಾತೇ ಮಾಣಿಕವು ಸರ್ವಜ್ಞ. ಮಾತಿನ ಬಗ್ಗೆ ಅದೆಷ್ಟು ಜನ ಹೇಳಿದ್ದಾರೆ, ಆದ್ರೂ ನಮ್ಗೆ ಮಾತಾಡಕ್ ಬರಲ್ಲ. ಹಿತವಿರಲಿ ವಚನದಲ್ಲಿ, ಅದಕ್ಕೆ ಇಡೀ ಧರ್ಮವೇ ಅದು ಅಂತ ಹೇಳ್ತಾರೆ ನಮ್ಮ ಸನಾತನ ಋಷಿಗಳು. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಪ್ರಿಯಂಚ ಅನೃತಂ ಬ್ರೂಯಾತ್ ಏಷ ಧರ್ಮ ಸನಾತನಃ. ಇದು ಧರ್ಮ ಅಂತ ಹೇಳಿದ್ರು. ಸತ್ಯ ಹೇಳು, ಪ್ರಿಯವಾದ ಸತ್ಯ ಹೇಳು, ಅಪ್ರಿಯವಾದ ಸತ್ಯ ಹೇಳ್ಬೇಡ. ಎಷ್ಟು ಚೆನ್ನಾಗಿದೆ ಅಲ್ವಾ? ಏನೋ ಮದುವೆ ಮನೇಲಿ ತಾಳಿ ಕಟ್ಟಬೇಕು, ಅಷ್ಟೊತ್ತಿ ನಿಮ್ಮ ಕಡೆ ಒಬ್ಬರು ಕಟ್ಟಕಂದಿರ ಹೋಗಿ ಹೇಳಿದೆ, ಸತ್ಯವೇ ಅದು. ಆದ್ರೆ ಅಪ್ರಿಯವಾದ ಸತ್ಯ. ಪ್ರಿಯಂಚ ನಾಕೃತಂ ಬ್ರೂಯಾತ್,
ಅವನು ಸುಳ್ಳಿಗೆ ಬಹಳ ಇಷ್ಟ ಆಗುವಂತ ಸುಳ್ಳು. ಈ ನಮ್ಮ ಮಂತ್ರಿಗಳು ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಇರ್ತಾರಲ್ಲ, ಅವ್ರು ಹೇಳೋದು ನೀವು ಎಂತ ಮಾಡಿ ಹೇಗೆ ಅಂತ. ಇಲ್ಲಿ ಎಲ್ಲಾದ್ರೂ ಕರ್ಕೊಂಡು ಬಂದ್ರೆ, ಎಲ್ಲಾದ್ರೂ ಸಭಾ ಸಮಾರಂಭ ಬಂದ್ರೆ ಒಂದು ಆ ಭಾಷಣ ಸ್ವಾಗತದಲ್ಲಿ ಮಾಡ್ತಾರೆ ಅವರಿಗೆ. ಇವತ್ತು ಇವರು ಬಂದಿದ್ದು ನಮ್ಮ ಸೌಭಾಗ್ಯ, ಜನ್ಮ ಜನ್ಮಾಂತರದ ಪುಣ್ಯದ ಫಲದಿಂದಾಗಿ ಇವತ್ತು ನೋಡ್ತಾ ಹಿಂದೆ ಹೋಯಿತು. ಹಿತವಿರಲಿ ವಚನದಲ್ಲಿ, ಮಾತಾಡುವಾಗ ಹಿತವಾಗಿರಲಿ, ಬೇರೆಯವರಿಗೆ ಅತೃಪ್ತಿ ಆಗಬಾರದು, ಆ ರೀತಿಯ ಮಾತಿರಬೇಕು. ಹಾಗಂತ ಸತ್ಯ ಬಿಟ್ಟು ಹೋಗಬಾರದು. ಋತವ ಬಿಡದಿರಲಿ, ಸತ್ಯ ಬಿಟ್ಟು ಮಾತಾಡಕ್ ಹೋಗಬಾರದು. ಹಿತವಾದ ಮಾತು ಅಂತ ಅಸತ್ಯ ಹೇಳಬೇಡ. ಪ್ರಿಯಂಚನ ಅಮೃತಂ ಕುರ್ಯಾತ್. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಎಲ್ಲಾ ಸರ್ವಸ್ವವನ್ನು ಈ ಪದ್ಯದಲ್ಲಿ ಡಿ.ವಿ.ಜಿ ಒಂದು ಶಕ್ತಿ, ಮಹಾಶಕ್ತಿ, ಇಡೀ ಉಪನಿಷತ್ತು ವೇದಗಳನ್ನೆಲ್ಲ ತಂದು ಸಮಗ್ರವಾಗಿ ತಂದು ಒಂದು ಪದ್ಯದಲ್ಲಿ ಅದನ್ನು ಸೇರಿಸಿ ಬಿಡ್ತಾರೆ. ಇನ್ನೊಂದು ಕರ್ಮ ಕಾನ್ಸೆಪ್ಟ್ ಇತ್ತು, ಈಗ ಬಿಟ್ಟು ಸಮಯ ಆಗಿದೆ ಅಂತ. ಅದರೊಳಗೆ ಈಶಾವಾಸ್ಯ ಉಪನಿಷತ್ತು, ಆಮೇಲೆ ಭಗವದ್ಗೀತೆ ಎಲ್ಲ ಸೇರಿಸಿ ಒಂದು ಪದ್ಯವನ್ನ, ಅದರ ಸತ್ವವನ್ನ ನಮ್ಗೆ ಗುಣಪಡಿಸ್ತಾರೆ. ಹಿತವಿರಲಿ ವಚನದಲ್ಲಿ, ಋತವ ಬಿಡದಿರಲಿ. ಆಮೇಲೆ ಮತ್ತೆ ಹೇಳ್ತಾರೆ, ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ, ಭೋಗದಲ್ಲಿ. ಇದು ತುಂಬಾ ಮುಖ್ಯ. ಇವತ್ತು ಮಕ್ಕಳು ಕಲಿಬೇಕಿದ್ದ ಮನಸ್ಸಿನ ಉದ್ವೇಗ ಇದೆಯಲ್ಲ, ಏನು ತುಂಬಾ ತಲೆ ಕೆಡಿಸ್ಕೋತಾರಲ್ಲ, ಕೆಡಿಸ್ಕೋಬೇಡ, ಉದ್ವೇಗ ಮಾಡ್ಕೋಬೇಡ. ಡೋಂಟ್ ಬಿ ಎಕ್ಸೈಟೆಡ್ ಟೂ ಮಚ್. ಆ ಎಕ್ಸೈಟ್ಮೆಂಟ್ ಜಾಸ್ತಿ ಆದ್ರೆ, ಉದ್ವೇಗ ಜಾಸ್ತಿ ಆದ್ರೆ BP ಬರೋದು, ಉದ್ವೇಗ ಜಾಸ್ತಿ ಆದ್ರೆ ಸಕ್ಕರೆ ಕಾಯಿಲೆ ಬರೋದು. ಕೆಲವರು ಅಧಿಕಾರಿಗಳು ಕುರ್ಚಿ ಮೇಲೆ ಕೂತ್ಕೋತಾರಲ್ಲ, ಅಧಿಕಾರ ಅಂತ ಕೂತ್ಕೋತಾರೆ, ಅದು ನಿಜವಾದ ಕುರ್ಚಿ ಅಲ್ಲ, ಅಧಿಕಾರದ ಕುರ್ಚಿ ಅಲ್ಲ, ಮುಳ್ಳಿನ ಕುರ್ಚಿ, BP ಶುಗರ್ ತರುವಂತ ಕುರ್ಚಿ. ಅದು ಅವ್ರಿಗೆ ಗೊತ್ತೇ ಆಗಲ್ಲ, ಗೊತ್ತಾಗ್ದಿನ ಬರುತ್ತೆ. ಎಷ್ಟು ಟೆನ್ಷನ್. ಕೆಲವರು ಇರ್ತಾರೆ ತುಂಬಾ ತಲೆ ಕೆಡಿಸ್ಕೊಳ್ಳೋದು. ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ. ತುಂಬಾ ಉದ್ವೇಗ ಮಾಡ್ಕೋಬೇಡಪ್ಪ ಸಾಧ್ಯವಾದ. ಅದಕ್ಕೆ ನಮ್ಮ ಋಷಿಗಳೆಲ್ಲ ಪಾರಾಯಣ ಮಾಡು, ವಿಷ್ಣು ಸಹಸ್ರನಾಮ ಹೇಳು, ಲಲಿತಾ ಸಹಸ್ರನಾಮ ಹೇಳು, ಅಟ್ಲೀಸ್ಟ್ ಆ 1 ಗಂಟೆ ಆದ್ರೂ ಬೇರೆ ತಲೆ ಹೋಗಲ್ಲ. ಯಾವ ಲಲಿತಾ ಸಹಸ್ರನಾಮ ಇಲ್ಲ ಅಂತ ಅದೇನೆಲ್ಲ ಮನೆ ಬಗ್ಗೆನೇ ಯೋಚನೆ, ಚಿಂತೆ. ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ. ಮತ್ತೊಂದು ವಿಚಾರ, ಭೋಗದಲ್ಲಿ. ತುಂಬಾ ಜಾಸ್ತಿ ರುಚಿ ಇದೆ ಅಂತ ತಿನ್ನಕ್ ಹೋಗಬೇಡ. ಭೋಗದಲ್ಲೂ ಮಿತಿ ಇರಲಿ. ಸುಖ ಅತಿಯಾಗಿ ಹೋಗಿ ಬಿಟ್ರೆ ಅದು ಸುಖದ ಒಂದು ಆ ಸಾರವನ್ನೇ ಕಳ್ಕೊಂಡ್ಬಿಡುತ್ತೆ. ಅದಕ್ಕೆ ನಮ್ಮ ಹಿರಿಯರು ಕೆಲವು ವಿಚಾರಗಳನ್ನ ರಹಸ್ಯವಾಗಿ ಇಟ್ಟಿದ್ರು. ಆ ರಹಸ್ಯವಿಟ್ಟಿದ್ರೆ ಚಂದ. ಇವತ್ತು ಮುಕ್ತ ಆದ್ರೆ ಏನಿದೆ ಸೀಕ್ರೆಸಿಯಲ್ಲಿ? ಕೆಲವು ವಿಚಾರದ ರಹಸ್ಯ ಆಗಿಟ್ರೆ ಚಂದ, ಕೆಲವು ವಿಚಾರವನ್ನ ಮುಕ್ತವಾಗಿ ಹೇಳಿದ್ರೆ ಚಂದ. ದುರ್ಗುಣಗಳನ್ನ ರಹಸ್ಯವಾಗಿಡು, ಸುಗುಣಗಳನ್ನ ಹೊಗಳು. ಎಷ್ಟು ಚೆನ್ನಾಗಿದೆ. ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ, ಭೋಗದಲ್ಲಿ. ಇವತ್ತಂತೂ ನಮ್ಮ ಮಕ್ಕಳು ತಿಂತವೆ ಅಬ್ಬಾ ದೇವ್ರೆ, ಮನೆಯಲ್ಲಿ ಮಾಡಿದ್ದು ರಾಗಿ ಕೊಟ್ಟೆ ಕಲ್ಲರೇ ಚೆನ್ನಾಗಿರೋಲ್ಲ. ಅಲ್ಲಿ ಹೋಗಿ ಹೊರಗಡೆ ತಿಂತಾರಲ್ಲ, ಟೇಸ್ಟ್ ಪೌಡ್ರು, ಸುಟ್ಟಿದ್ದು, ಸುಡುಗಾಡು ಎಲ್ಲ ಹಾಕಿರ್ತಾರೆ. ಏನ್ ಪ್ಯೂರ್ ಎಣ್ಣೆ ಹಾಕಿರ್ತಾರ. ನಮ್ಮ ಮಕ್ಕಳು 30-35 ವರ್ಷಕ್ಕೆ ಎಲ್ಲಾ ಕಾಯಿಲೆಗಳು ಗೂಡಾಗ್ತಾರೆ. ನೋಡಿ, ಕೊರೋನಾ ಬಂದಾಗ ಇಂಗ್ಲೆಂಡ್, ಅಮೆರಿಕದಲ್ಲಿ ನೊಣಗಳು ಬೀದಿ ಬದಿ ನೊಣಗಳು ಸತ್ತರು. ಯಾಕೆಂದ್ರೆ ಅವರು ನಮ್ಮಾಗೆ ಫುಡ್ ತಗೊಳ್ಳಲ್ಲ. ಬ್ರೆಡ್ ಬನ್ ಇಷ್ಟೊಳಗೆ ಬದುಕ್ತಾರೆ. ಬ್ರೆಡ್ಡಿಗೆ ತಾಕತ್ತಿಲ್ಲ. ರಾಗಿ ರೊಟ್ಟಿ ತಿಂದವರೇ ಫೇಸ್ ಮಾಡಿದ್ದು 4ನೇ ಸ್ಟೇಜು. ಕೊರೋನಾ ಬರ್ಲೇ ಇಲ್ಲ. ಹೇಳ್ಕೊಂಡು ಬರುತ್ತೆ ಅಂತ ಟಿವಿಯವರು ಡಾಕ್ಟರ್ ಕಾಯ್ತಾ ಇದ್ರು, ಬರ್ಲಿಲ್ಲ. ಯಾಕೆ? ನಮ್ಮ ಆಹಾರದ ಗುಣ, ಶಕ್ತಿ. ಮಕ್ಕಳಿಗೆ ಹೇಳ್ಬೇಕು, ಹೊರಗಡೆ ತಿಂತು ಗೋಬಿ ಅಂತೆ, ಮಂಚೂರಿ ಅಂತೆ, ಕಲರ್ ಬೇರೆ ಕೆಮಿಕಲ್ ಹಾಕಿರ್ತಾರೆ. ಅತಿಯಾದ ಭೋಗ ಇದೆಯಲ್ಲ, ಯಾರು ಹೇಳಿ ಕನ್ವಿನ್ಸ್ ಮಾಡ್ಬೇಕಂತ ನಮ್ಮ ಮಕ್ಕಳಿಗೆ ಹೇಳಿ? ನಾವೆಲ್ಲರೂ ಕೇಳಲ್ಲ. ನೀನು ಹಳೆ ಕಾಲದ, ನಿಂಗೇನು ಗೊತ್ತಿಲ್ಲ, ಎಲ್ಲ ಅವರಂತ ಅಪ್ಲೈ ಮಾಡಿಬಿಡ್ತಾರೆ. ನಮ್ಮಪ್ಪ ಪಾಕೆಟ್ ಮನೆ ಕೊಡ್ತಿರ್ಲಿಲ್ಲ ಕಣೋ, ನಿನಗೆ ಪಾಕೆಟ್ ಮನೆ? ನಮ್ಮ ಮನೆ ಹೇಳಿದ್ದ, ನಿಮ್ಮ ಅಪ್ಪನ ಹತ್ರ ಜೇಬಲ್ಲಿ ದುಡ್ಡಿರ್ಲಿಲ್ಲ, ಕೊಡ್ಲಿಲ್ಲ, ನನ್ನ ಹತ್ರ ಜೇಬಲ್ಲಿ ಇದ್ರೆ ಕೊಡು. ನೇರವಾಗಿ ಇಷ್ಟೇ ಕೇಳೋದು. ಆದರೆ ಈ ತಿನ್ನೋ ವಿಚಾರದಲ್ಲಿ ಮಿತವಾಗಿ ತಿನ್ನು. ಅತಿಯಾಗಿ ನಾವು ಊಟ ಮಾಡ್ಕೊಂಡು ಓದ್ತೀವಿ ಅಂತ ಕೂತ್ಕೊಳ್ಳಿ, ಅದೇ ನಿದ್ದೆ ಟ್ಯಾಬ್ಲೆಟ್ ಆಗ್ತದೆ ಮೊದಲನೇ ಪೇಜೆ. ಅದಕ್ಕೆ ಸ್ವಲ್ಪ ವಿದ್ಯಾರ್ಥಿಗಳಾದವರು ಕಡಿಮೆ ತಿನ್ನಬೇಕಂತೆ. ಮಿತಾಹಾರಿ, ಗೃಹತ್ಯಾಗಿ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಅದನ್ನೆಲ್ಲ ಅಳವಡಿಸ್ಕೊಂಡ್ರೆ ಎಂತ ಸುಸಂಸ್ಕೃತವಾದ. ಅದಕ್ಕೆ ಭಾರತ ಇವತ್ತಿಗೂ ಭಾರತನೇ, ಅಲ್ಲಾಡ್ಸಕ್ಕಾಗಲ್ಲ. ಏನೇ ಹೆಚ್ಚು ಕಡಿಮೆ ಮಾಡಿ ವಾಗ್ದಾಡಿದ್ರು ಭಾರತವಾಗಿಯೇ ನಿಲ್ಲುತ್ತೆ, ಯಾವ ಸಂಶಯ ಇಲ್ಲ. ಯಾಕೆಂದ್ರೆ ಇದರ ಮೂಲ ಗುಣವೇ ಅಂತದ್ದು. ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ, ಭೋಗದಲ್ಲಿ. ಕೊನೆಗೆ ಹೇಳ್ತಾರೆ,
ಟೂ ಮಚ್ ಇಸ್ ಟು ಬ್ಯಾಡ್. ಅತಿ ಬೇಡವೆಲ್ಲಿ ಎಲ್ಲಿಯೂ ಅತಿಯಾಗಿ ಮಾಡಕ್ಕೆ ಹೋಗಬೇಡ. ಕೆಲವರು ಅತಿಯಾಗಿ ಆಡ್ತಾರಲ್ವ, ನಮ್ಗೆ ಗೌರವ ಬೇಕು, ಪ್ರೋಟೋಕಾಲ್ ಅಂತೆ. ಇಲ್ಲಿ ನಾವೇ ಎಷ್ಟು ಜನ ಸೇರ್ಕೊಂಡಿದ್ರೆ ಶುದ್ಧಿ ನಾವು ಅರೇಂಜ್ ಮಾಡಿದ್ರು ಯಾವ ಪ್ರಾಬ್ಲಮ್ ಆಗಲಿಲ್ಲ. ಒಬ್ರು ರಾಜಕಾರಣಿ ಕರೀ, ಅವ್ರಿಗೆ ಓದುವುದೇ ತಡ, 8:30 ಮುಗಿಸೋಕ್ಕಾಗುತ್ತಾ? ಕಥಾ ಕೂತ್ಕೊಂಡಿರೋ ಬರೋದು ನೋಡ್ಬೇಕಲ್ಲ, ಮಹಾನುಭಾವ ನೀಟಾಗಿ ಬಂದಿದ್ದಾನೆ. ನಮ್ಮನೆ ಮೊದಲು ಬಂದು ಕೂತ್ಕೊಂಡ್ರೆ ಯಾರು ನೋಡ್ತಾರ? 4 ಜನ ಬೆಟಾಲಿಯನ್ ಬರುತ್ತೆ, ಒಂದು ಮಾತು ಬೇರೆಯವ್ರ ಮಾತು ಕೇಳಲ್ಲ, ಒಂದು ಮಾತು ಮಾತ್ರ ನಾವು ಕೇಳಬೇಕು. ಹಾಗಾಗಿ ಅತಿಯಾಗಿ ಆಡಬೇಡ, ಮಿತವಾಗಿರ್ಲಿ. ಮಾತು ಮಿತ, ಸ್ಮಿತನೂ ಹಾಗೆ ಇರಲಿ. ಎಲ್ಲವೂ ಕೂಡ ನಮ್ಮ ಜೀವನಕ್ಕೆ ನಾವು ಅಳವಡಿಸಿಕೊಂಡ್ರೆ ಎಂತ ಅದ್ಭುತವಾದ ಜೀವನ ಆಗುತ್ತೆ, ಬದುಕಾಗುತ್ತೆ ನೋಡಿ. ಅತಿ ಬೇಡದಲ್ಲಿ ಸೇರಿಸಿದ್ರ ಮೌಲ್ಯವನ್ನು. ಕರ್ಮ ಬಂದಿದಿರಬಹುದು ಮೋಹನದ ರೂಪಿನಲ್ಲಿ. ಕರ್ಮ ಬಂದಿದಿರಬಹುದು ಮೋಹನದ ರೂಪಿನಲ್ಲಿ. ಕಿರುನಗುವು ಮುಡಿನೋಟ, ಕಿರುನಗುವು ಮುಡಿನೋಟ, ಕೆಂಪು ನುಡಿಗಳಲ್ಲಿ. ಕರೆದು ಬಳ್ಳುವ ಕಲ್ಕರಿಸುವೊಳಗೆ ಕಿಚ್ಚುವ. ಕರೆದು ಬಳ್ಳುವ ಕಲ್ಕರಿಸುವ ಒಳಗೆ ಕಿಚ್ಚುವ. ತರಳತೆಯದೆ ನಂತ ಮುಂದುಕಿಂಗ. ನಾವು ಮಾಡಿದ ಕರ್ಮ ಏನೆಲ್ಲ ನಮ್ಮನ್ನು ಆಟ ಆಡಿಸುತ್ತೆ ಅಂತ ಹೇಳ್ತಾರೆ. ಕರ್ಮ ಬಂದಿದಿರಬಹುದು ಮೋಹನದ ರೂಪಿನಲ್ಲಿ. ಕರ್ಮ ಬಂದಿರಬೇಕಾದ್ರೆ ಆಕರ್ಷಕ ರೂಪದಲ್ಲಿ ಬಂದು ನಿಂತ್ಕೊಳ್ಳುತ್ತಂತೆ. ನಂಬಿದ್ವು ಎಲ್ಲ ಕೆಲವರೆಲ್ಲ ದುಡ್ಡು ಮಾಡೋರು ಇರ್ತಾರಲ್ಲ, ಚಿನ್ನ ಖರೀದಿಸ್ತೀನಿ ನಿಮ್ಗೆ ಎಕ್ಸ್ಚೇಂಜ್ ಕೊಡ್ತೀನಿ ಅಂತ ಹೇಳ್ತಾರಲ್ಲ, ಹೆಂಗೆ ಕೂತ್ಕೊಡುತ್ತೆ ನೋಡಿ. ಎಂತೆಂಥವ್ರು ಬೇಸ್ಟ್ ಬಿದ್ದು ಬಿಡ್ತಾರಲ್ಲ ಸೈಬರ್ ಕ್ರೈಮಿಗೆ. ಎಂತೆಂಥವ್ರು ಯಾವ್ಯಾವ ರೀತಿಯಲ್ಲಿ ಮಂಗ ಮಾಡಿಬಿಡ್ತಾರಲ್ಲ, ಅವನು ಕಳ್ಕೋಬೇಕು. ಮುಂದೆ ಯಾವ 1 kg ಚಿಲ್ಲರೆ ಎಲ್ಲ ಕಳ್ಕೊಂಡಿದ್ದಾರೆ. ಹಾಗಾದ್ರೆ ಬುದ್ಧಿ ಇಲ್ವಾ? ಚಿನ್ನ ತಗೊಂಡೋಗಿ ಎಕ್ಸ್ಚೇಂಜ್ ಮಾಡ್ತೀನಿ ಆಸೆ. ಆ ಕರ್ಮ ನಾನಾ ರೀತಿಯಲ್ಲಿ ನಮ್ಮನ್ನು ಕಾಡಿಸುತ್ತೆ. ಮೋಹನದ ಅಲ್ಲಿ ಬರುವಾಗ ಏನು ಚಂದ ಬರುತ್ತೆ ಗೊತ್ತಾ? ಅಯ್ಯೋ ನೀನ್ ಬಿಟ್ರಿನಿಲ್ಲ, ನಿಮ್ ಬ್ರೇಕ್ ಹಾಗೆ ಹೀಗೆ ಅಂತ. ಮೋಹನದ ರೂಪಿನಲ್ಲಿ ಕರ್ಮ ಬಂದಿದಿರಬಹುದು ಮೋಹನದ ರೂಪಿನಲ್ಲಿ. ಅದು ಹೇಗೆ? ಕಿರುನಗು. ಕೆಲವರು ನಮ್ಮ ಹತ್ರ ಕೆಲಸ ಮಾಡಿಸ್ಕೋಬೇಕಾದ್ರೆ ಬರ್ತಾರಲ್ಲ, ಒಳ್ಳೆ ನಗು, ಆಮೇಲೆ ನೋಡ್ಬೇಕು ಕಿರು ನಗು, ಆಮೇಲೆ ಓರೆಗಣ್ಣು ನೋಟ, ಪ್ರೀತಿಯ ನೋಟ ಮಾಡ್ದಂಗೆ ಮಾಡ್ತಾರೆ, ನಾಟಕ ಮಾಡ್ತಾರೆ, ಕುಡಿ ನೋಟ, ಆಮೇಲೆ ಸ್ವಲ್ಪ ಕರ್ಮ ಕೊಂಕು ನುಡಿನು. ನೀವೇನು ಬಹಳ ಆಸೆ ಬುರುಕರು, ತುಂಬಾ ಯಾರನ್ನು ನಂಬೋದೇ ಇಲ್ಲ ನೀವಲ್ಲ. ಕೊನೆಗೆ ಚಿನ್ನ ತಗೋಬೇಕು ಅಂತಾದ್ರೆ ಏನ್ ಮಾಡಿದ್ರಲ್ಲ, ಮನುಷ್ಯರನ್ನೇ ನಂಬಲ್ರಿ ನೀವು. ಈ ಬ್ಯಾಡ ಬಿಟ್ಟು ಬರ್ಬೇಕಾದ್ರು ಹಾಗೆ ಕಲಿಸ್ಬೇಕಾದ್ರೆ ಮೊದಲು ಹೇಳ್ತಾರೆ ಆಗಲ್ಲ ಅಂತ ನಾನು ಪಾಪ, ಆಮೇಲೆ ಮತ್ತೆ ಒತ್ತಾಯ ಮಾಡ್ತಾರೆ. ದುರ್ಗುಣಗಳಲ್ಲಿ ಒಂದಾಗಿ ಇಲ್ದಿದ್ರೆ ಮನುಷ್ಯರೇ ಅಲ್ಲ ಕಣೋ. ನೆಗಡು ಚೈನ್ ಸ್ಮೋಕರ್ ಆಗಿದ್ದು ಕಣೋ. ಆ ಚೈನ್ ಸ್ಮೋಕರ್ ಆದ್ರೇನೆ ಪ್ರಧಾನಮಂತ್ರಿ ಅವರು. ಚರ್ಚಿಲ್ಲು ಬಿಡದೆ ಸಿಗರೇಟ್ ಸೇರ್ತಿದ್ದ. ಆ ಸಿಗರೇಟ್ ಸೇರ್ತಿದ ಮೇಲೆ ಅವನು ಪ್ರೆಸಿಡೆಂಟ್ ಆಗಿದ್ದು. ಎಲ್ಲ ಉದಾಹರಣೆಗಳು ಮೋಹನ ರೂಪ ಕೊಂಕು ನುಡಿಗಳಲ್ಲೆಲ್ಲ ನಮ್ಮನ್ನು ಆಟ ಆಡಿಸುತ್ತಂತೆ. ಕೊಂಕು ನುಡಿಗಳಲ್ಲಿ ಕರೆದು ತಳ್ಳುವ, ತಳ್ಕಿರಿಸುತ್ತ ಒಳಗೆ ಕಿಚ್ಚಿಡುವ. ಹೇಗೆ ಸೇರಿಸ್ತಾರೆ ಒಂದೇ ಸೆಂಟೆನ್ಸ್. ಕರೆದು ತಳ್ಳುವ, ಕರೆಯುತ್ತಂತೆ, ಕರೆದು ಆಮೇಲೆ ಬೇಡ ಅಂದ ತಕ್ಷಣ ತಳ್ಳಿ ಬಿಡುತ್ತಂತೆ. ಯಾವುದೋ ತಗೊಳ್ಳಿ, ಕರೆದು ರಾಜಕಾರಣಿಗಳು ತಗೊಳ್ಳಿ, ಅವ್ರು ಅದೇ ಮಾಡೋದು. ಕರೆದು ತಳ್ಳುವ, ತಳ್ಕಿರಿಸುತ್ತ ಒಪ್ಪಿಕೊಳ್ತಾರಂತೆ ಮೊದಲು, ಆಮೇಲೆ ಒಳಗೊಳಗೆ ಬೆಂಕಿ ಇಡ್ತಾರೆ. ತಳ್ಕಿರಿಸುತ್ತ
ಒಳಗೆ ಕಿಚ್ಚಿಡುವ. ಈ ಕರ್ಮದ ತಂತ್ರ ಇದೆಯಲ್ಲ, ತರಳ ತಂತ್ರ, ಚಂಚಲವಾದ ತಂತ್ರ, ಯಾರಿಗೂ ಅರ್ಥ ಆಗಲ್ಲ. ಆದ್ರಿಂದ ನಾವು ಹುಷಾರಾಗಿರ್ಬೇಕು. ಕರ್ಮವನ್ನ ಎದುರಿಸಬೇಕಾದ್ರೆ ಬುದ್ಧಿಶಕ್ತಿಯನ್ನ ಯಾವತ್ತೂ ಕಳ್ಕೋಬಾರದು ಎಂಬ ಸಂದೇಶವನ್ನ ಇದರಲ್ಲಿ ಕೊಡ್ತಿದ್ದಾರೆ. ಶರಣು ಮಗು ಜೀವನದೇ, ಶರಣು ಮಗು ಜೀವನದೇ, ಸತ್ವದಲ್ಲಿ ಶರಣು ಜೀವನ ಸಮವೇರಿ ಮಾಯದಲ್ಲಿ. ಶರಣು ಅಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ, ಅಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ, ಗಂಭೀರ ಪ್ರಶಾಂತಿಯಲ್ಲಿ, ಶರಣು ವಿಶ್ವಾತ್ಮದಲ್ಲಿ, ಶರಣು ವಿಶ್ವಾತ್ಮದಲ್ಲಿ ಮುಕುತಿರುವ. ಬಿದ್ದು ಜೀವಕ್ಕೆ ಜಯ ಜೀವಲೋಕಕ್ಕೆ, ಜಯ ಜೀವ ಮೂಲಕ್ಕೆ, ಜಯ ಜೀವಿತಕ್ಕೆ, ಜಯ ನಿರಂತರ ಜೀವನೋಟ ಕವಿದಾದಗೆ, ಜಯ ನಿರ್ಮ ಮಾತಂಗೆ ಮಂಕುತಿಮ್ಮ. ನಿತ್ಯ ಮಂಗಲವಿರಲಿ, ನಿತ್ಯ ಸಂತಸವಿರಲಿ, ನಿತ್ಯ ನೆಲೆಯಿರಲಿ ಕಾಣಲಿಗೆ ತೆಳಲಿಗೆ, ನಿತ್ಯ ನಿರಂತರಾತ್ಮ ಜ್ಯೋತಿ ಬೆಳಗಿರಲಿ, ನಿತ್ಯ ನಿರಂತರಾತ್ಮ ಜ್ಯೋತಿ ಬೆಳಗಿರಲಿ. ಸತ್ಯ ಜಯ ಧರ್ಮ ಜಯ, ಸತ್ಯ ಜಯ ಧರ್ಮ ಜಯ, ಸತ್ಯ ಜಯ ಧರ್ಮ ಜಯ, ಸತ್ಯ ಜಯ ಧರ್ಮ ಜಯ ಮರುಳು, ಸತ್ಯ ಜಯ ಧರ್ಮ ಜಯ ಮರುಳು. ಶರಣಾಗತ ಗಂಭೀರ ಪ್ರಶಾಂತಿಯಲ್ಲಿ, ಶರಣು ವಿಶ್ವಾತ್ಮದಲ್ಲಿ ಮಂಕುತಿಮ್ಮ. ಒಂದು ಮಾತು, ಸುಮಾರು 1.5 ಗಂಟೆಗೂ ಹೆಚ್ಚಿನ ಕಾಲ ನನಗೆ ಸಂದೇಹ ಇತ್ತು, ಇಷ್ಟು ಹೊತ್ತು ನಿಮ್ಮನ್ನು ಕೂತ್ಕೊಳಿಸ್ಬೋದು, ಸಾಧ್ಯ ಇದೆಯೋ ಇಲ್ಲವೋ ಅಂತ. ನಿಮಗೆ ಖುಷಿಯಾಗಿದೆ ಇಲ್ಲೋ ಗೊತ್ತಿಲ್ಲ, ನನಗಂತೂ ಬಹಳ ಖುಷಿಯಾಗಿದೆ. ನನಗೆ ಒಂದು ರೀತಿಯಲ್ಲಿ ಮೈ ರೋಮಾಂಚನ ಆದಷ್ಟು ಆಗ್ತಾ ಇದೆ. ಅದು ಗಣಪತಿಯ ಸನ್ನಿಧಿ, ಒಂದು ಹೊಸ ಪ್ರಯೋಗ ನಡೀತಾ ಇದೆ. ಆ ಹೊಸ ಪ್ರಯೋಗಕ್ಕೆ ನೀವೆಲ್ಲ ಸಾಕ್ಷೀಭೂತರಾಗಿ ಇವತ್ತು ಹಾಜರಿದ್ದೀರಿ. ನಿಮ್ಮೆಲ್ಲರ ಆಶೀರ್ವಾದ ಈ ಟೀಮಿಗೆ, ಈ ಗುಂಪಿಗೆ ಇರಲಿ. ಜೊತೆಗೆ ಮಧ್ಯಸ್ಥರು ಒಂದು ಹೊಸ ಪ್ರಯೋಗ ಮಾಡಿದ್ದಾರೆ. ಬಹುಶಃ ನನ್ನ ಲೆಕ್ಕದಲ್ಲಿ 100ಕ್ಕೆ 100 ಅದು ಯಶಸ್ಸನ್ನು ಪಡೆದಿದೆ. ಆ ಪಡೀಲಿಕ್ಕೆ ಮೊದಲೇ ವಾದಕರಾಗಿರ್ತಕ್ಕಂಥ ಹಿರಿಯರು, ಆಮೇಲೆ ಆ ಹುಡುಗ ಅದೆಷ್ಟು ನಗ್ತಾ ಸ್ಮಿತವಿರಲಿ ಹೋದರಲ್ಲಿ ಅವನನ್ನೇ ನೋಡ್ತಾ ಇದ್ದೇನೆ. ಅದೇ ಸ್ಮಿತ ನಿರಂತರವಾಗಿರ್ಲಿ. ನಮ್ಮ ಹುಡುಗರಿಗೆ ತುಂಬಾ ಚಾಣಾಕ್ಷರಿದ್ದಾರೆ, ಬುದ್ಧಿವಂತರಿರ್ತಾರೆ. ಅಹಂಕಾರ ಬಂತು ಅಂದ್ರೆ ಆ ಕಲೆ ಅಧಪತನಾಗುತ್ತೆ. ಅದೊಂದು ಎಚ್ಚರ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ತುಂಬಾ ಸೊಗಸಾಗಿ ಬಹುಶಃ ಅವರಿಬ್ರು ಕಲೆ ಕಟ್ಟಿ ಕೊಟ್ಟಿದ್ದಾರೆ. ನಾವೊಬ್ಬರೇ ಇದ್ರೆ ನಡೀತಿರ್ಲಿಲ್ಲ, ನಾವಿಬ್ರು ಇದ್ರೂ ನಡೀತಿರ್ಲಿಲ್ಲ. ಎಲ್ಲ
ಸೇರಿ ಅದು ಸಂಗಮವಾಗಿದೆ. ಅದು ಕೂಡ ಈ ಪಚ್ಚಗಾರಿನ ಗಣಪತಿಯ ಸಾನ್ನಿಧ್ಯದಲ್ಲಿ ಅದು ಸಂಗಮಿಸಿದೆ. ನಿಮ್ಮೆಲ್ಲರ ಆಶೀರ್ವಾದ, ಹಾರೈಕೆ, ಭಗವಂತನ ಅನುಗ್ರಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಪರಶುಭ